ಕರ್ತನ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ನಮ್ಮ ಕುಟುಂಬದ ಪರವಾಗಿ ಕರ್ತ ಹೆಸರಿನಲ್ಲಿ ವಂದಿಸ್ತೇನೆ. ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ಎಲ್ಲ ಸ್ಮೈಲ್ ಬಂತು. ನಾವು ಪವಿತ್ರಾತ್ಮನ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ನನ್ನ ಪ್ರಿಯ ದೇವಜನರೇ, ಇದು ಕಷ್ಟಕರವಾದಂಥ ವಿಷಯಗಳು. ಯಾಕೆ ನಾನು ಇದು ಕಷ್ಟಕರವಾದರೂ ನಿಮ್ಮ ಬಳಿಯಲ್ಲಿ ತಗೊಂಡೆ ಅಂತ ಹೇಳಿದ್ರೆ, ಈ ದಿವಸಗಳಲ್ಲಿ ನಮಗೆ ಈ ಸತ್ಯವೇದದ ಡಾಕ್ಟ್ರಿನಲ್ಲಿ ವಿಚಾರಗಳು, ಸೈದ್ಧಾಂತಿಕವಾದ ವಿಚಾರಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಹೋದರೆ ಈ ಲೋಕದಲ್ಲಿ ಇರುವಂಥ ಅನೇಕ ತಪ್ಪು ಬೋಧನೆಗಳಿಗೆ ನಾವು ಒಳಗಾಗ್ತೇವೆ. ಒಮ್ಮೆ ನಾವು ಅದಕ್ಕೆ ಒಳಗಾದರೆ ಮತ್ತೆ ಅದರಿಂದ ಬಿಟ್ಟು ಬರಲಿಕ್ಕೆ ಭಾಳ ಕಷ್ಟವಾದ ಸಂಗತಿ. ಇದರಲ್ಲಿ ನಾವು ಭಾಳ ಎಚ್ಚರಿಕೆಯಾಗಿರಬೇಕು. ದೇವರ ವಾಕ್ಯ ಏನು ಹೇಳ್ತದೆ, ಏನು ಸತ್ಯ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪವಿತ್ರಾತ್ಮನ ಬಗ್ಗೆ ಭಾಳಷ್ಟು ಸಂಗತಿಗಳನ್ನು ನಾವು ಕಲಿತಾ ಬಂದಿದ್ದೇವೆ. ನಮ್ಮ ಈ ದಿವಸಗಳಲ್ಲಿ ಇರುವಂಥ ಅನೇಕ ತಪ್ಪು ಬೋಧನೆಗಳಿಗೆ ಏನು ಉತ್ತರ ಎಂಬುದನ್ನು ನಾವು ನೋಡ್ತಾ ಬಂದಿದ್ದೇವೆ. ಕಳೆದ ಸಲ ನಾನು ಮಾತನಾಡುವಾಗ ಪವಿತ್ರಾತ್ಮನ ವರಗಳಲ್ಲಿ ಟಂಗ್ಸ್, ಅನ್ಯ ಭಾಷೆಗಳಲ್ಲಿ ಮಾತನಾಡುವಂಥದ್ದು. ಈ ಅನ್ಯ ಭಾಷೆಗಳಲ್ಲಿ ಮಾತನಾಡುವಂಥ ಈ ವರವನ್ನು ತಪ್ಪಾಗಿ ಉಪಯೋಗಿಸಲಾಗ್ತಾ ಇದೆ. ಅದಕ್ಕೆ ಅವರು ಕೊಡುವಂಥ ಕಾರಣಗಳು ಅನೇಕ ಉಂಟು. ಆ ಕಾರಣಗಳನ್ನು ಏನು ಕೊಡ್ತಾರೆ ಅವರು? ಸತ್ಯವೇದದಲ್ಲಿ ಪವಿತ್ರಾತ್ಮನ ಆಗಮನ ಆಯಿತು. ಪವಿತ್ರಾತ್ಮನ ಆಗಮನ ಆದಾಗ ಪವಿತ್ರಾತ್ಮನ ಆಗಮನ ಆಗಿದೆ ಎಂಬುದನ್ನು ತಿಳುವಳಿಕೆ ಕೊಡಲಿಕ್ಕೋಸ್ಕರವಾಗಿ ಅವರೆಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು. ಈ ಕಾರಣದಿಂದ ಈ ದಿವಸಗಳಲ್ಲಿ ಕೂಡ ಪವಿತ್ರಾತ್ಮನು ನಮಗೆ ಬಂದಿದ್ದರೆ, ಪವಿತ್ರಾತ್ಮ ನಮ್ಮಲ್ಲಿ ಇದ್ದರೆ ನಾವು ಕೂಡ ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. ಇಲ್ಲದೆ ಹೋದರೆ ನಮಗೆ ಪವಿತ್ರಾತ್ಮ ದಾನ ಆಗಿಲ್ಲ ಎಂಬುದನ್ನು ಅವರು ಹೇಳ್ತಾರೆ. ಅದಕ್ಕೆ ಹೇಳಲಿಕ್ಕೆ ಅವರು ಕೊಡುವಂಥ ವಚನಗಳು ನಾನು ಕಳೆದ ಸಲ ತೋರಿಸಿದ್ದೇನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನ ದಯಮಾಡಿ ಓದ್ರಿ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಗಮನಿಸ್ರಿ, ಯೇಸು ಸ್ವಾಮಿ ವಾಗ್ದಾನ ಮಾಡಿ ಹೋಗಿದ್ದ, ನಾನು ಹೋಗ್ತೀನಿ, ಪವಿತ್ರಾತ್ಮನು ಬರ್ತಾನೆ. ಪವಿತ್ರಾತ್ಮನು ಬರುವಾಗ ನೀವು ಬಲವನ್ನು ಹೊಂದಿರಿ, ಯೂದಾಯ ಸಮಾರ್ಯ ಜಗತ್ತಿನ ಕಟ್ಟೆ ಕಡೆಗೆ ನನಗೆ ಸಾಕ್ಷಿಗಳಾಗಿರಬೇಕಾಗ್ತದೆ. ಆದರೆ ಪವಿತ್ರಾತ್ಮನ ಸಹಾಯವಿಲ್ಲದೆ ನೀವು ಏನು ಮಾಡಲಿಕ್ಕೆ ಬರುವುದಿಲ್ಲ. ಇದಕ್ಕೋಸ್ಕರವಾಗಿ ನೀವು ಕಾಯಬೇಕು ಅಂತ ಹೇಳಿ ಹೋದ. ಯೇಸುಸ್ವಾಮಿ ಹೇಳಿ ಹೋದ ಪ್ರಕಾರವೇ ಇವರೆಲ್ಲರೂ ಪಂಚಾಶರ್ಮ ಜನ ಜಾತ್ರೆಗೋಸ್ಕರ ಬಂದಿದ್ರು. ಇವ್ರು 120 ಜನ ಕಾಯ್ತಾ ಇದ್ರು ಪ್ರಾರ್ಥನೆ ಪೂರ್ವಕವಾಗಿ. ಪವಿತ್ರಾತ್ಮನ ಆಗಮನ ಆಯಿತು. ಪವಿತ್ರಾತ್ಮನ ಆಗಮನ ಆಗಿದೆ ಎಂಬುದು ತಿಳುವಳಿಕೆ ಹೇಗೆ ಗೊತ್ತಾಯಿತು ಅವರಿಗೆ? ಅವರೆಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು. ಯಾವ ಅನ್ಯ ಭಾಷೆ? ಅಲ್ಲಿ 16 ದೇಶಗಳ ಜನರು ಬಂದಿದ್ದರು. ಯಾತಕ್ಕೆ ಬಂದಿದ್ರು ಅವರು? ಯಹೂದ್ಯ ಜನಾಂಗಕ್ಕೆ ಅಪ್ಪಣೆ ಇತ್ತು. ದೇವರ ಧರ್ಮಶಾಸ್ತ್ರದ ನಿಯಮದ ಪ್ರಕಾರ, ಧರ್ಮೋಪದೇಶ ಖಂಡ 16:16 ಪ್ರಕಾರ ವರ್ಷಕ್ಕೆ 3 ಆವರ್ತಿ ಇಸ್ರಾಯೇಲರ ಪುರುಷರೆಲ್ಲರೂ ಯೆರೂಸಲೇಮಿನ ದೇವಾಲಯಕ್ಕೆ ಯಜ್ಞವನ್ನು ಅರ್ಪಿಸಲಿಕ್ಕೆ ಕುಟುಂಬ ಪರವಾಗಿ ಬರಬೇಕಾಗಿತ್ತು. ಈ ಕಾರಣಕ್ಕೆ ಏನು ಮಾಡಿದರು? ಪಂಚಾಶತಮ ಹಬ್ಬದ ಜಾತ್ರೆ ಬಂದಿತ್ತು. ಮೊದಲು ಪಸ್ಕ ಹಬ್ಬ, ಪಸ್ಕ ಹಬ್ಬದಿಂದ 50ನೇ ದಿವಸ ಪಂಚಾಶತಮ ಜಾತ್ರೆ. ಇದಕ್ಕೋಸ್ಕರವಾಗಿ ಎಲ್ಲ ದೇಶಗಳಲ್ಲಿ ಚದರಿ ಹೋಗಿದ್ದ, ಹೆಚ್ಚು ಕಡಿಮೆ 16 ದೇಶಗಳಲ್ಲಿ ಚದರಿದ್ದ ಇಸ್ರಾಯೇಲ್ ಜನರು ಅಲ್ಲಿ ಸೇರಿಗೆ ಬಂದಿದ್ದರು. ಎಲ್ಲಿಗೆ? ದೇವಾಲಯಕ್ಕೆ. ಆ ಸಮಯದಲ್ಲಿ ಇವರಿಗೆ ಏನಾಯಿತು? ಪವಿತ್ರಾತ್ಮನ ಆಗಮನ ಆಯಿತು. ಈ 120 ಜನರಿಗೆ ಇವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು. ಈಗ ಇದನ್ನು ಆಧಾರ ಮಾಡ್ತಾರೆ. ಇದನ್ನು ಆಧಾರ ಮಾಡಿ ಅವರು ಏನು ಹೇಳ್ತಾರೆ? ದೇವರ ಆತ್ಮನು ಅವರಲ್ಲಿ ಬಂದಾಗ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು. ಇದು ದೇವರ ಆದಿಯಲ್ಲಿ ಮಾಡಿದ್ದಲ್ವಾ? ಅದು ಒಮ್ಮೆ ಮಾಡಿದರೆ ನಾವು ಒಪ್ಕೊಳ್ಬೋದಾಗಿತ್ತು. ಇದಾದ ಮೇಲೆ 2ನೇದಾಗಿ ಎಲ್ಲಿ ನೋಡ್ತೀರಿ? ಅದೇ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 44 ಮತ್ತು 46 ವಚನದಲ್ಲಿ. ಅಲ್ಲಿ ಕೊರ್ನೇಲನ ಮನೆಯವರು ದೇವರ ವಾಕ್ಯವನ್ನು ಕೇಳುವಾಗ ಅವರಿಗೆ ಪವಿತ್ರಾತ್ಮ ದಾನ ಆಯಿತು. ಪವಿತ್ರಾತ್ಮ ದಾನ ಆದಾಗ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು ಅಂತ ಓದ್ತೀವಿ. ಇದಲ್ಲದೆ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 16-17 ವಚನದಲ್ಲಿ ಕೂಡ ಸಮಾರ್ಯದವರು, ಅವರಿಗೆ ಪವಿತ್ರಾತ್ಮ ದಾನ ಆದಾಗ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು.
ಅದಾದಮೇಲೆ 19ನೇ ಅಧ್ಯಾಯ, ಪ್ರಕಟಣೆ ಬರೆದ ಅಪೊಸ್ತಲಕೃತ್ಯ 19ನೇ ಅಧ್ಯಾಯ 6ನೇ ವಚನ. ಸ್ನಾನಿಕನಾದ ಯೋಹಾನ ಶಿಷ್ಯರು ಅವರಿಗೆ ಪವಿತ್ರಾತ್ಮ ದಾನ ಆದಾಗ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು. ಈ 4 ಸಂದರ್ಭಗಳಲ್ಲಿ ನೀವು ಪವಿತ್ರಾತ್ಮನ ಆಗಮನ ಆದಾಗ ಅನ್ಯ ಭಾಷೆಗಳಲ್ಲಿ ಮಾತಾಡಿದ್ರಲ್ಲ. ಹಾಗಿರುವುದರಿಂದ ಈ ದಿವಸಗಳಲ್ಲಿ ಯಾರಿಗೆ ಪವಿತ್ರಾತ್ಮನ ದಾನ ಆಗಿದೆ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಲೇಬೇಕು. ಇಲ್ಲೇ ಹೋದ್ರೆ ಪವಿತ್ರಾತ್ಮ ದಾನ ಆಗಿಲ್ಲ, ನಿಮ್ಮನ್ನು ನೀವೇ ಮೋಸ ಮಾಡ್ಕೊಳ್ತೀರಿ, ಈ ಬ್ರದರ್ನವ್ರಿಗೆ ಬೇರೆ ಕೆಲಸ ಇಲ್ಲ, ಇವ್ರಿಗೆ ತಾಕತ್ತಿಲ್ಲ, ಶಕ್ತಿ ಇಲ್ಲ, ಆತ್ಮಿಕತೆ ಇಲ್ಲ, ಸುಮ್ಮನೆ ಬುಡ ಬಿಡ್ತಾರೆ ಇವರು ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಾನು ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥವನ್ನು ಕೊಟ್ಟಿದ್ದೇನೆ. ಆ ಪಂಚಾಶತಮ ದಿವಸ ಮತ್ತೆ ಈ 4 ಸಂದರ್ಭಗಳು, ಅಪೊಸ್ತಲರ ಕೃತ್ಯದಲ್ಲಿ ಓದುವ 4 ಸಂದರ್ಭಗಳಲ್ಲಿ ಅವರು ಮಾತನಾಡಿದಂಥ ಅನ್ಯ ಭಾಷೆಗೂ ಸಭೆಗಳಲ್ಲಿರುವ ಅನ್ಯ ಭಾಷೆಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಏನು ವ್ಯತ್ಯಾಸಗಳಿವೆ? ಅಷ್ಟು ಮಾಡಿದ್ನಲ್ಲ ಅವತ್ತು, ಸೇಮ್ ಅಲ್ಲ ಅದು. ಆದಿ ಸಭೆಗಳಲ್ಲಿ ಪವಿತ್ರಾತ್ಮನ ಆಗಮನ ಆದಾಗ 4 ಸಂದರ್ಭಗಳು, ಪಂಚಾಶತ ಜಾತ್ರೆಯ ಮುಂದುವರಿದ ಭಾಗ ಅದು. ಪವಿತ್ರಾತ್ಮನು ಆಗಮನ ಆದಾಗ 4 ಸಂದರ್ಭಗಳು. ಯಾವ ಸಂದರ್ಭಗಳವು? ಯಾಕೆ 4 ಸಂದರ್ಭ ರಿಪೀಟ್ ಆಯಿತು? ಒಂದು, ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ನೀವು ಗಮನಿಸುವಂಥದ್ದು ಪವಿತ್ರಾತ್ಮನ ಆಗಮನ ಆಗಿದ್ದು ಯಾವ ಜನಾಂಗಕ್ಕೆ? ಯಹೂದ್ಯರಿಗೆ ಮಾತ್ರ. ದೇವರು ಅಲ್ಲಿ ಏನು ತೋರಿಸ್ದ? ಯಹೂದ್ಯ ಜನಾಂಗದವರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರೆ ಅವ್ರಿಗೆ ಪವಿತ್ರ ಆತ್ಮ ದಾನ ಆಗ್ತದೆ, 100% ಶೂರ್. ಅದಾದ ಮೇಲೆ ಯಹೂದ್ಯರಿಗೆ ಯಾರಿಗೆ ದೀಕ್ಷಾ ಸ್ನಾನ ಆದರೂ ಕೂಡ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡಲಿಲ್ಲ. ಯಾಕಂದ್ರೆ ಮತ್ತೆ ಕನ್ಫರ್ಮ್ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಹೌದಾ? 3,000 ಜನ ಆ ದಿವಸವೇ ದೀಕ್ಷಾಸ್ನಾನ ಹೊಂದಿದ್ರು. ಅವ್ರು ಯಾರವರು? 41ನೇ ವಚನ, ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 41ನೇ ವಚನದಲ್ಲಿ ಹೆಚ್ಚು ಕಡಿಮೆ 3,000 ಜನರು ದೀಕ್ಷಾಸ್ನಾನ ಹೊಂದಿದ್ರು. ಯಾರವರು? ಎಲ್ಲರೂ ಯಹೂದ್ಯರೇ. ಅವರಿಗೆ ಮತ್ತೆ ದೇವರು ಅನ್ಯ ಭಾಷೆಯಲ್ಲಿ ಮಾತನಾಡುವಂತ ಶಕ್ತಿ ಕೊಡುವ ಅವಶ್ಯಕತೆ ಇರಲಿಲ್ಲ. ದೇ ಕನ್ಫರ್ಮ್. ನಮ್ಮ ಜನರಿಗೆ ನಂಬುವಾಗ ಪವಿತ್ರಾತ್ಮ ದಾನ ಆಗ್ತದೆ. ಇದಕ್ಕೆ ರುಜುವಾತಿ ಯಾರು? 120 ಜನ. ಅವರು ಮಾತಾಡಿದ್ರು, ಅವರಿಗೆ ಬಂದಿದೆ ಅಂತ ರುಜುವಾತು ಆದ್ಮೇಲೆ ನಮಗೆ ಮತ್ತೆ ರುಜುವಾತು ಪಡಿಸುವಂತ ಅವಶ್ಯಕತೆ ಇಲ್ಲ. ಅವ್ರು ಯಾರು ಅನ್ಯ ಭಾಷೆಯಲ್ಲಿ ಮಾತನಾಡಲಿಲ್ಲ, 3,000 ಜನ. ಆಯ್ತಾ? 2ನೇ ಇದು ಯಾವುದು? ಸಮಾರ್ಯದವರು. 8ನೇ ಅಧ್ಯಾಯ 16, 17. ಸಮಾರ್ಯರು ಅಂದ್ರೆ ಯಾರು? ಅರ್ಧ ಮರಾಠಿ, ಅರ್ಧ ಕನ್ನಡಿಗರು. ಯಾರು? ಬಸವನಗುಡಿಯವರು. ಪರಿಪೂರ್ಣ ಕನ್ನಡಿಗರ ನೀವು? ಒಪ್ಪದಿಂದ ನೋಡ್ತಾವ್ರೆ ನನ್ನ ಮಧು. ಪರಿಪೂರ್ಣ ಕನ್ನಡಿಗರ ಇಲ್ಲ. ಅರ್ಧ ಮರಾಠಿ, ಕಾಲರೆ ಗೀಲರೆ. ನಾವಿಲ್ಲಿದ್ದಾಗ ಕಾಲರೆ ಗೀಲರೆ ಅಂತಿರ್ತೀರಿ, ನಾವು ಬಂದಾಗ ಏನ್ರಿ ಬ್ರದರ್ ಅಂತೀರಿ. ಸಮಾರ್ಯರು ಅಂದ್ರೆ ಯಾರು? 2 ವರ್ಷಗಳ ಪುಸ್ತಕ 17ನೇ ಅಧ್ಯಾಯ ನೀವು ಓದಿ ನೋಡ್ರಿ, 21ನೇ ವಚನದಿಂದ. ಸಮಾರ್ಯರು ಅಂದ್ರೆ ಯಾರು? ಅವರು ಆಫ್ ಜ್ಯೂ, ಆಫ್ ಅನ್ಯರು. ಯಹೂದ್ಯರು ಅನ್ಯ ಜನರು ಸೇರಿ ಉತ್ಪತ್ತಿ ಆದವರು ಅವರು. ಏನಾಯ್ತು? ಇಸ್ರಾಯೇಲ್ ರಾಜ್ಯ 2 ಭಾಗ ಆಗಿತ್ತು. 10 ಕುಲಗಳಿಗೆ ಯಾರೊಬ್ಬವನು ಅರಸನಾಗಿದ್ದ. ಇವನ ರಾಜಧಾನಿ ಆಗಿತ್ತು ಸಮಾರ್ಯ. ಈ ಸಮಾರ್ಯದವ್ರು ಏನ್ ಮಾಡ್ಬಿಟ್ರು? ಪ್ರಾರಂಭದಿಂದಲೇ ವಿಗ್ರಹಾರಾಧನೆಯಲ್ಲಿ ತೊಡಗುಬಿಟ್ರು ಇವರು. ಚರಿತ್ರೆ ನಾನು ಹೇಳಕ್ ಹೋದ್ರೆ ಸಿಕ್ಕಾಪಟ್ಟೆ ಇದೆ. ಯಾಕೆ ವಿಘ್ನಾರಾಧನೆ ತೊಡದ್ರು ಗೊತ್ತಾ? ಇವರು ಯಾರೊಬ್ಬವನು 10 ಕುಲಗಳ ಮೇಲೆ ಅರಸನಾದ. 2 ಕುಲಗಳ ಮೇಲೆ ಯಾರು ಅರಸನಾಗಿದ್ದ? ದಾವಿದನ ಮೊಮ್ಮಗ ಅಥವಾ ಸೊಲೊಮೋನನ ಮಗ, ಯಾರು? ರೆಹೋಬೋಮ. ದೇವರ ನಿಯಮದ ಪ್ರಕಾರ ಏನಿತ್ತು ಇವರಿಗೆ? ಇಸ್ರಾಯೇಲ್ ಗಂಡಸರಿಗೆಲ್ಲ ವರ್ಷಕ್ಕೆ 3 ಹೊತ್ತು ಎಲ್ಲಿಗೆ ಹೋಗ್ಬೇಕಿತ್ತು ಇವರು? ಯೆರೂಸಲೇಮ್ ದೇವಾಲಯ. ಈ 10 ಕುಲಗಳವರು ಪ್ರತಿ ಜಾತ್ರೆಗಂತ ವರ್ಷಕ್ಕೆ 3 ಸಲ ಎಲ್ಲಿಗೆ ಹೋಗ್ಬೇಕಿತ್ತು? ಆ ರಾಜ್ಯಕ್ಕೆ ಹೋಗ್ಬೇಕಿತ್ತು, ಯಹೂದ್ಯ ರಾಜ್ಯಕ್ಕೆ. ಅಲ್ಲಿ ರೆಹೋಬೋಮನ ಅರಸ. ಇವರು ಪ್ರತಿ ಸಲ ಜಾತ್ರೆಗೆ ಅಲ್ಲಿ ಹೋಗ್ತಾ ಇದ್ರೆ, ಇವನು ಯಾರು? ಇವನು ನಮ್ಮವನು ಚೆನ್ನಾಗಿಲ್ಲಪ್ಪ, ಇವನೇ ಚೆನ್ನಾಗಿ, ಇವನೇ ಒಳ್ಳೆ
ಬೆಳ್ಳಿಗೆ ಇದಕ್ಕೆ ಒಳ್ಳೆ ಇವ ಯಾರು ಮಧುಸೂದನ್ ಇದ್ದಂಗೆ ದಪ್ಪಕ್ಕೆ ಎತ್ತರಕ್ಕೆ ಚೆನ್ನಾಗವನೆ, ಇವನ ಹತ್ರನೇ ಸೇರ್ಕೊಳ್ಳೋಣ ಅಂತ ಸೇರ್ಕೊಂಡು ನಮ್ಮನೆಯಲ್ಲಿ ಕೊಂದಾಕ್ಬಿಟ್ಟಾರು ಅಂತೇಳಿ ಇವನೇನು ಮಾಡ್ದ, ಕಿಲಾಡಿ 2 ಬಸವನ ವಿಗ್ರಹವನ್ನು ಮಾಡಿಬಿಟ್ಟು ತನ್ನ 10 ಕುಲಗಳಲ್ಲಿ ರಾಜ್ಯ ಇತ್ತಲ್ಲ, ಒಂದು ದಾನ್ ಮತ್ತೊಂದು ಬೇತೇಲ್ 2 ಕಡೆ ಇಟ್ಟುಬಿಟ್ಟು, ಇಸ್ರಾಯೇಲ್ರೇ ನೀವು ಯೆರೂಸಲೇಮಿಗೆ ಹೋಗಿದ್ದು ಸಾಕಾಯಿತು, ನಿಮ್ಮನ್ನ ಬಿಡಿಸಿದಂಥ ದೇವರು ಇಲ್ಲೇ ಇದ್ದಾನೆ, ಇಲ್ಲೇ ಆರಾಧನೆ ಮಾಡ್ರಿ, ಅಲ್ಲಿ ಯಾಕೆ ಹೋಗ್ತೀರಿ? ಅಲ್ಲಿ 7ನೇ ತಿಂಗಳಿನ 15ನೇ ದಿವಸದಿಂದ 21ನೇ ದಿವಸದವರೆಗೂ ಜಾತ್ರೆ ಮಾಡಬೇಕು. ಅದಕ್ಕೆ ಬದಲಾಗಿ 8ನೇ ತಿಂಗಳಿನ 15 ದಿವಸ 21ನೇ ದಿವಸದವರೆಗೆ ಇಲ್ಲೇ ಮಾಡಿಬಿಡಿ ಜಾತ್ರೆ ಅಂತ ಜಾತ್ರೆ ಮಾಡಿಬಿಡಿ. ಇವನು ಮಾಡಿದ್ದ ಈ ಕಿತಾಪತಿ. ಆ ನಂತರ ಬಂದ ಪ್ರತಿಯೊಬ್ಬ ಅರಸರು ಅದನ್ನೇ ಹಿಂಬಾಲಿಸಿದ್ರು. ಈಗ ದೇವರು ಉಗ್ರನಾಗಿ ಏನು ಮಾಡ್ದ, ಅಶ್ಶೂರ್ಯರನ್ನ ಕಳಿಸಿದ ಅವ್ರ ಮೇಲೆ. ಅಶ್ಶೂರ್ಯರು ಏನು ಮಾಡಿದ್ರು, ಇವ್ರನ್ನ ಸರ್ವನಾಶ ಮಾಡಿಬಿಟ್ಟು ಇವ್ರನ್ನ ಸೆರೆ ಒಯ್ದಾಗ ಇವನಿಗೆ ಚೆನ್ನಾಗಿ ಗೊತ್ತು ಅಶ್ಶೂರ್ಯರಿಗೆ, ಈ ಇವರಿದಾರಲ್ಲ ಇಸ್ರಾಯೇಲ್ರು, ಇವ್ರನ್ನ ಒಟ್ಟಿಗೆ ಬಿಟ್ಟರೆ, ಬಸವನಗುಡಿಲೇ ಬಿಟ್ಟರೆ ಇವ್ರು ಏನು ಮಾಡ್ತಾರೆ, ಕಾಲೆರೆ ಗೀಲೆರೆ ಅಂದ್ಕೊಂಡು ಈ ಮರಾಠಿ ಮಾತಾಡ್ಕೊಂಡು ಇವರೆಲ್ಲ ಒಂದಾಗ್ಬಿಡ್ತಾರೆ, ಇವ್ರನ್ನ ಮಾಡ್ತೀನಿ ಇರು ಅಂತೇಳಿ ಈ ಬಸವನಗುಡಿಲಿ ಇದ್ದವ್ರನ್ನೆಲ್ಲ ತೆಗೆದ್ಬಿಟ್ಟು RT ನಗರು ಮತ್ತಿಕೆರೆಗೆ ಡಿವೈಡ್ ಮಾಡ್ದ. ಈ ಮತ್ತಿಕೆರೆ RT ನಗರ ಎಲ್ಲ ಇದ್ರಲ್ಲ, ನಮ್ಮನ್ನು ತಗೊಬಂದು ಇಲ್ಲಿ ಇಟ್ಟ. ಎಷ್ಟು ಹುಷಾರಿದ್ದಾರೆ ನೋಡಿ ಅವರು ಅರಸರು. ಇವ್ರು ಒಟ್ಟಿಗೆ ಬಿದ್ದರೆ ನಮ್ಮ ಮರಾಠಿಗಳೇ ಅಂತ ಒಟ್ಟಿಗೆ ಸೇರ್ಕೊಂಡು ನಮ್ಮ ಮೇಲೆ ತಿರುಗಿ ಬಿದ್ದುಬಿಟ್ಟವರು ಅಂತೇಳಿ ಇವ್ರನ್ನ ಡಿವೈಡ್ ಮಾಡಬೇಕು ಅಂತೇಳಿ ಬೇರೆ ರಾಷ್ಟ್ರಗಳು 5 ರಾಷ್ಟ್ರಗಳು ಅವನ ರಾಜ್ಯ ಇತ್ತಲ್ಲ, ಅಲ್ಲಿಂದ ಜನ ತಂದು ಇಲ್ಲಿ ಇಟ್ಬಿಟ್ಟು ಇವ್ರನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟ. ಯೆಹೋವ ದೇವರು ಇದು ನೋಡ್ತಾ ಇದ್ದ, ಮಾಡ್ತೀನಿ ನಿನಗೆ ಅಂತೇಳಿ ಏನು ಮಾಡ್ದ, ಸಿಂಹಗಳು ಬಿಟ್ಟನಂತೆ ಯೆಹೋವ ದೇವರು. ಸಿಂಹಗಳು ಬಂದು ಈ ಸಮಾರ್ಯದಲ್ಲಿ ಇದ್ರಲ್ಲ ಅನ್ಯ ಜನ, ಅವ್ರನ್ನ ಕೊಲ್ಲಕ್ಕೆ ಶುರು ಮಾಡ್ಬಿಡ್ತು. ನಾನೇನು ಕತೆ ಹೇಳ್ತಿದ್ದೀನಿ ತಿಳ್ಕೊಂಡು ನನ್ನನ್ನು ನೋಡ್ತಾ ಇದ್ದೀರಲ್ಲ, ಬೇಡ ಇದು ಬೇಡ, ನನಗೆ ಆಮೇಲೆ ಏನೋ ಸ್ಟೋರಿ ಹೇಳ್ಬಿಟ್ಟು ಹೊಟ್ಟೋದ್ರು ಅಂತೀರಿ. 2 ವರ್ಷಗಳು 17ನೇ ತೆಗೀರಿ, ನನಗೆ ಯಾಕೆ ಇವೆಲ್ಲ ಬೇಕು, ಓದಿಸ್ಬಿಡ್ತೀನಿ ನಿಮ್ಗೇನೆ. 2 ವರ್ಷಗಳ 17, 24ನೇ ವರ್ಷದಿಂದ ಓದ್ರಿ ಯಾರಾದರೂ. ಅಶ್ಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸರಿಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೂತ, ಅವ್ವ, ಅವಾತ್, ಸೆಫರ್ವಯಿಮ್ ಎಂಬ ಊರುಗಳವರನ್ನು ಕಳುಹಿಸಿದನು. ಅವರು ಸಮಾರ್ಯ ದೇಶವನ್ನು ಸ್ವತಂತ್ರಿಸಿಕೊಂಡು ಅದರ ಪಟ್ಟಣಗಳಲ್ಲಿ ವಾಸಿಸಿದರು. ಅವರಿಗೆ ಆರಂಭದಲ್ಲಿ ಯೆಹೋವನ ಭಯಭಕ್ತಿ ಇರಲಿಲ್ಲವಾದುದರಿಂದ ಆತನು ಸಿಂಹಗಳನ್ನು ಕಳುಹಿಸಿದನು. ಏನೇನ್ ಕಳಿಸ್ದ? ಸಿಂಹಗಳನ್ನು ಕಳುಹಿಸಿದನು. ಅವು ಅವರಲ್ಲಿ ಅನೇಕರನ್ನು ಕೊಂದವು. ಅಶ್ಶೂರದ ಅರಸನ ಸೇವಕರು ತಮ್ಮ ಅರಸನಿಗೆ, ನೀನು ಸಮಾರ್ಯ ಪಟ್ಟಣಗಳಿಗೆ ಕಳುಹಿಸಿದ ಆಯಾ ಊರುಗಳ ಜನರು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅರಿಯದವರಾಗಿದ್ದಾರೆ. ಆದುದರಿಂದ ಅಲ್ಲಿನ ದೇವರು ಸಿಂಹಗಳನ್ನು ಕಳುಹಿಸಿ. ಯಾರು ಅಲ್ಲಿನ ದೇವರು? ಅವ್ರೇನ್ ತಿಳ್ಕೊಂಡ್ರು, ಬಸವನಗುಡಿಗೆ ಒಬ್ಬ ದೇವರು, ಇವನ್ ಪವರ್ಫುಲ್ ಇರ್ತಾನೆ. ಅವ್ರೇನ್ ತಿಳ್ಕೊಂಡ್ರು, ಈ ಸಮಾರ್ಯದಲ್ಲಿ ಯೆಹೋವ ದೇವರು ಪವರ್ಫುಲ್ಲು, ಅವನಿಗೆ ನಾವು ಭಯಭಕ್ತಿ ತೋರಿಸ್ತಾ ಇಲ್ಲ ಅಂತ ಸಿಂಹ ಬಿಟ್ಟವನೇ, ಅದಕ್ಕೆ ಅವನಿಗೆ ಹೆಂಗ್ ನಡ್ಕೋಬೇಕು ಅಂತ ಕೇಳಿದ್ರು. ಏನ್ ಕೇಳಿದ್ರು ನೋಡ್ರಿ, ಮುಂದೆ ಅಲ್ಲಿದೆ. ಅಲ್ಲಿನ ದೇವರು ಸಿಂಹಗಳನ್ನು ಕಳುಹಿಸಿ ಅವರನ್ನು ಸಂಹರಿಸಿರುತ್ತಾನೆ ಎಂದು ತಿಳಿಸಿದರು. ಆಗ ಅವರು ಅವರಿಗೆ, ಅಲ್ಲಿಂದ ಇಲ್ಲಿಗೆ ಸೆರೆಯವರಾಗಿ ಬಂದಿರುವ ಯಾಜಕರಲ್ಲೊಬ್ಬನನ್ನು ಅಲ್ಲಿಗೆ ಕಳುಹಿಸಿರಿ. ಅವನು ಹೋಗಿ ಅಲ್ಲಿ ವಾಸವಾಗಿದ್ದು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅವರಿಗೆ ಕಲಿಸಲಿ ಎಂದು ಆಜ್ಞಾಪಿಸಿದನು. ಅವರು ಸಮಾರ್ಯದಿಂದ ಸೆರೆಯವನಾಗಿ ಬಂದಿದ್ದ ಒಬ್ಬ ಯಾಜಕರನ್ನು ಅಲ್ಲಿಗೆ ಕಳುಹಿಸಿದರು. ಇವನು ಬೇತೇಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯೆಹೋವ ಭಕ್ತಿಯನ್ನು ಬೋಧಿಸಿದನು. ಆದರೂ ಆ ಜನಾಂಗಗಳವರು ತಮ್ಮ ದೇವತೆ ವಿಗ್ರಹಗಳನ್ನು ಮಾಡಿಕೊಂಡು ತಾವು ವಾಸಿಸುವ ಊರುಗಳೊಳಗೆ ಸಮಾರ್ಯದವರು ಏರ್ಪಡಿಸಿದ್ದ ಪೂಜಾ ಸ್ಥಳಗಳಲ್ಲಿ ಅವುಗಳನ್ನಿಟ್ಟು ಪೂಜಿಸುತ್ತಿದ್ದರು. ಗಮನಿಸ್ರಿ, ನಾನು ಹೇಳಿದ್ದು ಸ್ಟೋರಿ ಅಲ್ಲ, ಇದು ಇರೋದೇ ಚರಿತ್ರೆಯಲ್ಲಿ ಫ್ಯಾಕ್ಟ್. ಇದು ಸಿಂಹಗಳು ಬಿಟ್ಟಾಗ ಅರಸನಿಗೆ ದೂರ ಹೋಯ್ತು. ನೀನು ತಗೊಬಂದು ಇಲ್ಲಿ ಇಟ್ಬಿಟ್ಟೆ ನಮ್ಮನ್ನ, ಅವ್ರ ದೇವರು ಸಿಂಹಗಳು ಕಳಿಸಿ ನಮ್ಮನ್ನು ತಿಂತಾಕೋತಿದ್ದಾನೆ, ನಾವೇನು ಬದುಕಬೇಕಾಗಂದ್ರೆ ಅಂತ. ಆಗ ಇಲ್ಲಿಗೆ ಆ ಯೆಹೋವ ದೇವರು ಪ್ರಬಲನಾಗಿದ್ದಾನೆ ಈ ಪಟ್ಟಣಕ್ಕೆ.
ಅದಕ್ಕೆ ಯೆಹೋವ ದೇವರಿಗೆ ನಾವು ನಡ್ಕೊಳ್ಬೇಕು. ಯಾವ ಥರ ನಡ್ಕೊಳ್ಬೇಕು ನಮ್ಗೆ ಗೊತ್ತಿಲ್ಲ ಅಂತ ಹೇಳುವಾಗ ಒಬ್ಬ ಯಾಜಕನ ಕಳ್ಸಿಕೊಡ್ತಾನೆ. ಅವನು ಸೆರೆಗೆ ಬಂದಿದ್ದಂಥ ಇಸ್ರಾಯೇಲ್ ಯಾಜಕನು, ಅವನು ಬಂದು ಇವನಿಗೆ ಹೇಳ್ಕೊಡ್ತಾನೆ, ಆ ದಿವಸದಿಂದ ಇಸ್ರಾಯೇಲರ ದೇವರನ್ನ ಈ ಭೂಮಿಯ ಮೇಲೆ ಇಸ್ರಾಯೇಲರನ್ನು ಬಿಟ್ಟರೆ ಇನ್ನೊಂದು ಜನಾಂಗ ಯೆಹೋವ ದೇವರನ್ನು ಆರಿಸ್ತಂದ್ರೆ ಅದು ಸಮಾರ್ಯದವರು. ನೀವು ಗೊತ್ತಾ, ಸ್ವಾಮಿ ಸ್ತ್ರೀ ಜೊತೆಗೆ ಮಾತನಾಡ್ತಿರ್ತಾನೆ, ಸಮಾರ್ಯ ಸ್ತ್ರೀಯ ಬಾವಿಯಲ್ಲಿ ಹೇಳ್ತಾಳೆ ಅವಳು, ನಿಮ್ಮ ಜನ ನಮ್ಮವ್ರು ಹೇಳ್ತಾರೆ ಗೆರಿಜಿಮ್ ಬೆಟ್ಟದಲ್ಲಿ ನಾವು ದೇವರನ್ನು ಆರಿಸಬೇಕು ಅಂತಾರೆ, ನಿಮ್ಮ ಜನ ಹೇಳ್ತಾರೆ ಯೆರೂಸಲೇಮಿನಲ್ಲಿ ಆರಿಸಬೇಕು ಅಂತಾರೆ. ಯಾವುದು ಸರಿ? ಯೆಹೋವ ದೇವರು ಗೆರಿಜಿಮ್ನಲ್ಲಿ ಇರುವಂಥದ್ದಲ್ವಾ ಮೋಶೆ? ಗೆರಿಜಿಮ್ ಅಂತ ಅಂದ್ರೇನು? ಆಶೀರ್ವಾದದ ಇದು ಪರ್ವತ, ಅದು ಆಶೀರ್ವಾದ ನುಡಿದಂಥ ಪರ್ವತ. ಅದರಿಂದ ಅಲ್ಲಿಗೆ ನಾವು ಆರಿಸ್ಬೇಕಲ್ವಾ ಅಂತ ಹೇಳುವಾಗ ಯೇಸುಸ್ವಾಮಿ ಹೇಳ್ತಾನೆ, ಅಲ್ಲಿಗೂ ಹೋಗ್ಬೇಕಾಗಿಲ್ಲ ಇಲ್ಲಿಗೂ ಹೋಗ್ಬೇಕಾಗಿಲ್ಲ, ಇಲ್ಲೇ ನೀವು ಇರಲ್ಲೇ ಆರಿಸುವಂಥ ಸಮಯ ಬರ್ತದೆ, ಬಂದದೆ ಅದು ಅಂತ ಯೇಸುಸ್ವಾಮಿ ಹೇಳ್ತಾನೆ. ಅಂದರೆ ಈ ಸಮಾರ್ಯದವರು ಅಂದ್ರೆ ಯಾರು ಗೊತ್ತೇ? ಅನ್ಯ ಜನಾಂಗ ಮತ್ತು ಇಸ್ರಾಯೇಲ್ ಜನಾಂಗ ಸೇರಿ ಉತ್ಪತ್ತಿಯಾದ ಜನಾಂಗ, ಆಫ್ ಜ್ಯೂ ಆಫ್ ಜೆಂಟೈಲ್ಸ್. ಇವರಿಗೆ ಪವಿತ್ರಾತ್ಮ ದಾನ ಆಗ್ತದೆ ಎಂಬುದನ್ನು ರುಜುವಾತು ಪಡಿಸಬೇಕಾಗಿತ್ತು. ಇಸ್ರಾಯೇಲ್ರು ಏನು ತಿಳ್ಕೊಂಡಿದ್ರು? ಬರೀ ಯಹೂದ್ಯರಿಗೆ ಮಾತ್ರ ಪವಿತ್ರಾತ್ಮ ದಾನ ಅಂತ ತಿಳ್ಕೊಂಡಿದ್ರು. ಈಗ ಟು ಕನ್ಫರ್ಮ್, ಅರ್ಧ ಯಹೂದ್ಯ ಅರ್ಧ ಅನ್ಯನಾಗಿದ್ರು ಅವ್ರಿಗೂ ಪವಿತ್ರಾತ್ಮ ದಾನ ಆಗ್ತದೆ ಎಂಬುದನ್ನು ದೃಢೀಕರಿಸಲಿಕ್ಕೆ ಸಮಾರ್ಯ ಸೀಮೆಯಲ್ಲಿ 8ನೇ ಅಧ್ಯಾಯ, ಅಪೊಸ್ತಲಕೃತ್ಯ 8ನೇ ಅಧ್ಯಾಯ 16-17ರಲ್ಲಿ ಅವರಿಗೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವ ಕನ್ಫರ್ಮ್ ಅವರಿಗೆ ಬರ್ತದೆ ಪವಿತ್ರಾತ್ಮ ಅಂತ ತಿಳಿಸ್ಲಿಕ್ಕೆ ಅಲ್ಲಿ ಆಯಿತು. ಇದು 2ನೇ ಪ್ರಕರಣ. 3ನೇ ಪ್ರಕರಣ ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 44-46. ಅವ್ರು ಯಾರವರು? ಸಂಪೂರ್ಣವಾಗಿ ಅನ್ಯರು, ಸಂಪೂರ್ಣವಾಗಿ ಅನ್ಯರು. ಕೊರ್ನೇಲನ ಮನೆಯವರು ಸಂಪೂರ್ಣ ಅನ್ಯನಾಗಿದ್ರೂ ಪರವಾಗಿಲ್ಲ, ಯೇಸುಸ್ವಾಮಿನಂದ್ರೆ ಅವನಿಗೂ ಪವಿತ್ರಾತ್ಮ ಬರ್ತದೆ ಎಂಬುದನ್ನು ದೃಢೀಕರಿಸಬೇಕಾಗಿತ್ತು. ಅದಕ್ಕೆ ಅವರು ಮಾತಾಡಿದರು. ಕೊನೆಯದಾಗಿ ಯೋಹನ್ನ ಶಿಷ್ಯರು, ಅರ್ಧ ಕ್ರೈಸ್ತರು ಅರ್ಧ ಯಹೂದ್ಯರು, ಸ್ನಾನಿಕನಾದ ಯೋಹನ್ನ ಶಿಷ್ಯರು. ಅರ್ಧ ಯೇಸುಸ್ವಾಮಿ ಬಗ್ಗೆ ಅರ್ಧ ತಿಳ್ಕೊಂಡಿದ್ರು, ಅರ್ಧ ಯಹೂದ್ಯ ಪದ್ಧತಿಗಳನ್ನ ಆಚರಿಸ್ತೀವಿ. ಅರ್ಧ ಜ್ಯೂ ಆಫ್ ಕ್ರಿಶ್ಚಿಯನ್, ಅವನಿಗೂ ಪವಿತ್ರಾತ್ಮ ದಾನ ಆಗ್ತದೆ ಅಂತ ದೃಢೀಕರಿಸಿದ. ಈ ಕಾರಣದಿಂದ 4 ಪ್ರಕರಣಗಳಲ್ಲಿ ದೃಢೀಕರಣಕ್ಕೋಸ್ಕರವಾಗಿ ಅನ್ರಿಪೀಟಬಲ್ ಟಂಗ್ಸ್, ಅದು ಮತ್ತೆ ರಿಪೀಟ್ ಆಗಲಿಲ್ಲ, ಅದು ಮತ್ತೆ ರಿಪೀಟ್ ಆಗಲಿಲ್ಲ. ನೀವು ಎಲ್ಲೇ ನೋಡ್ರಿ ಇವನು ಯಾರು? ಜೈಲರ್ ಯಾರು? ಅನ್ಯ. ಅವನಿಗೆ ದೀಕ್ಷಾಸ್ನಾನ ಮಾಡಿಸ್ತಾನಲ್ವಾ? ಪವಿತ್ರಾತ್ಮ ಅವ್ರು ಮಾತಾಡಿದ್ರ? ಕಂಚುಕಿ ಮಾತಾಡಿದ್ನ? ಲುದ್ಯಳು ಮಾತಾಡಿದ್ಲ? ಎಲ್ಲಿ ದೇವರ ವಾಕ್ಯದಲ್ಲಿ ಓದೋದೇ ಇಲ್ಲ ನಾವು. ಆಮೇಲೆ ಪತ್ರಿಕೆಗಳಲ್ಲಿ ಎಲ್ಲಿ ಕೂಡ ನೀವು ದೀಕ್ಷಾಸ್ನಾನ ಆಗುವಾಗ ಅನ್ಯ ಭಾಷೆಗಳು ಮಾತಾಡ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ಅದು ಕನ್ಫರ್ಮೇಷನ್ಗೋಸ್ಕರ ಕೊಟ್ಟಂತ ಒಂದು ಸಲದ ವರ. ಕನ್ಫರ್ಮೇಷನ್ ನಮಗೀಗ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಯಾರು? ಅರ್ಧ ಕ್ರಿಶ್ಚಿಯನು, ಅರ್ಧ ಪೂರ್ತಿ ಅನ್ಯರು. ಯಾರನ್ನ ಮನೆಯವರು ನಾವೆಲ್ಲ? ಕೊರ್ನೇಲನ ಮನೆಯವರು, ತುಕಾರಾಮ್ ಮನೆಯವರು, ಅದೇ ಕೊರ್ನೇಲನ ಮನೆಯವರು. ಓ, ಇದು ಬೇರೆ ಇದೆಯಾ? ಇರ್ಲಿ. ಪರಿಪೂರ್ಣ ಅನ್ಯರು. ನಮಗೆ ಮತ್ತೆ ಕನ್ಫರ್ಮ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ? ಓರಿ ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ. ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಿದ್ದು ಯಾವಾಗ? 2000 ವರ್ಷ ಆಯಿತು. 2000 ವರ್ಷಗಳ ಹಿಂದೆ ನಾವು ಕ್ರಿಸ್ತನನ್ನು ಅಂಗೀಕರಿಸುವಾಗ ನಾವು ಶಿಲುಬೆಗೆ ಹಾಕೊಂಡು ಸತ್ತವು. ಅದೇ ರೀತಿಯಲ್ಲಿ ಕ್ರಿಸ್ತನ್ ನಂಬುವಾಗ 2000 ವರ್ಷದಿಂದ ಅವ್ರಿಗೆ ಪವಿತ್ರಾತ್ಮ ಆಗಮನ ಆಗಿತ್ತು, ನನಗೂ ಆಗಮನ ಆಗುತ್ತದೆ ಅಂತ ನಂಬಬೇಕಷ್ಟೇ. ಕನ್ಫರ್ಮೇಷನ್ ಕೇಳಬೇಕಾದ ಅವಶ್ಯಕತೆ ಇಲ್ಲಲ್ಲ. 2000 ವರ್ಷದಿಂದ ಅವ್ರಿಗೇನಾಯ್ತು, ನನಗೂ ಆಯ್ತು ಅಷ್ಟೇ. ಈ ವರ ಇದೆಯಲ್ಲ, ಸಭೆಯಲ್ಲಿರುವ ವರಕ್ಕೂ ಈ ವರಕ್ಕೂ ವ್ಯತ್ಯಾಸ ಇದೆ. ಅದನ್ನು ನೋಡಿದಿರಿ. ಒಂದು ಆದಿ ಸಭೆಗಳಲ್ಲಿ ಬಂದಂಥ ವರ ಕನ್ಫರ್ಮೇಷನ್ಗೆ, ಪವಿತ್ರಾತ್ಮ ಆಗಮನ ಆಗುತ್ತೆ, ಎಲ್ಲರಿಗೂ ಆಗುತ್ತೆ ಅನ್ನೋದು ತಿಳಿಸ್ಲಿಕ್ಕೆ. ಇದು ಕನ್ಫರ್ಮೇಷನ್ಗಲ್ಲ, ಇದು ಸಭೆಯಲ್ಲಿರುವಂಥ ವರ. 2, ಈ ವರ ಎಲ್ಲರೂ ಮಾತಾಡಿದರು. ಯಾವುದು? ಆದಿ ಸಭೆಯಲ್ಲಿ ಆಯ್ತಲ್ಲ ಕನ್ಫರ್ಮೇಷನ್ಗೆ,
ಎಲ್ಲರೂ ಮಾತಾಡಿದ್ರು, 120 ಜನ ಮಾತಾಡಿದ್ರು, ಕೊನೆಲ್ಲ ಮನೆಯವರೆಲ್ಲ ಮಾತಾಡಿದ್ರು, ಸ್ನಾನಿಕನ ದೇವನ ಶಿಷ್ಯರೆಲ್ಲರೂ ಮಾತಾಡಿದ್ರು, ಸಮಾಜದವರೆಲ್ಲರೂ ಮಾತಾಡಿದ್ರು. ಸಭೆಯಲ್ಲಿರೋರು ಎಲ್ಲರೂ ಮಾತಾಡೋಕ್ಕಾಗುತ್ತಾ? ಹೋದ್ರಿ 12ನೇ ಅಧ್ಯಾಯ, 1 ಕೊರಿಂಥ 12ನೇ ಅಧ್ಯಾಯ 28ರಿಂದ 30 ವಚನ, 30ನೇ ವಚನ ಓದಿ ಸಾಕು. 1 ಕೊರಿಂಥ 12:30. ಎಲ್ಲರೂ ವಾಣಿಗಳನ್ನಾಡುವರು. ಅದು ಉತ್ತರ ಏನು? ವಾಣಿಗಳ ಅರ್ಥವನ್ನು ಹೇಳೋದಕ್ಕೆ ಎಲ್ಲರಿಗೂ ಶಕ್ತಿ. ಆ ಉತ್ತರ ಏನು? ಇಲ್ಲ, ನೋ, ನೆವರ್. ಅವರೆಲ್ಲರೂ ಮಾತಾಡಿದ್ರೆ ನಾವೆಲ್ಲರೂ ಮಾತಾಡೋಕ್ಕಾಗೋದಿಲ್ಲ. ಒಂದು ವರ ಅದು ಅಷ್ಟೇ. ಕೆಲವ್ರಿಗೆ ಯಾರಿಗಿದೆ ವರ ಅವ್ನು ಮಾತಾಡ್ತಾನೆ. ಆಮೇಲೆ ಆ ವರ ಪರಲೋಕದ ಸತ್ಯಗಳನ್ನು ಪ್ರಕಟ ಮಾಡೋದಾಗಿತ್ತು. ಅದು ಯಾವುದು? ಅವರು ಕೊಟ್ಟಿದ್ದು, ಆದಿ ಸಭೆಯಲ್ಲಿ ಬಂದಿದ್ದು. ಹೌದಾ? ಓದ್ರಿ 2:11, ಅಪೊಸ್ತಲ 2:11. ಏನು ಮಾತಾಡಿದ್ರಂತೆ ಅವರು? ಅಪಲಪ ತಪ ಅಂದ್ರ, ಇನ್ನೇನಾರ ಅಂದ್ರ? ಏನಂದ್ರು? ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಾತುಗಳನ್ನ ಪ್ರಕಟ ಮಾಡುತ್ತಾರಲ್ಲ ಇವರು. ದೇವರ ಮಹತ್ತುಗಳನ್ನ ಪ್ರಕಟಿಸಿದ್ರು, ಪ್ರಕಟಣೆ ಅದು. ಆದರೆ ಸಭೆಯಲ್ಲಿರುವಂತ ಟಂಗ್ಸ್ ಇದೆಯಲ್ಲ, ಇದು ಪ್ರಕಟಣೆ ಅಲ್ಲ, ಪ್ರಕಟಣೆ ಅಲ್ಲ. ಇವರು ಚೋಡೊಡಿತಾರೆ. ನಮ್ಮ ಮನೆಗೆ ಬಂದಿದ್ರು ಒಬ್ಬಪ್ಪ, ನನ್ನ ದೋಸ್ತೆ ಆಯಪ್ಪ, ಪೆಂಟಕೋಸ್ಟಲ್ ದೊಡ್ಡ ಪಾಸ್ಟ್ರು ಬಂದಿದ್ರು. ಬ್ರದರ್ ಒಂದು ಪ್ರಾರ್ಥನೆ ಮಾಡ್ಬಿಡೋಣ, ಹೆಂಗೂ ಬಂದಿದ್ದೀನಿ. ಪ್ರಾರ್ಥನೆ ಮಾಡೋಕ್ಕೇನು ಮಾಡ್ರಿ ಅಂತಂದೆ. ಹಂಗ ಅಂದಿದೆ, ಒಂದು ಹಾಡು ಶುರು ಮಾಡಿದ್ರು. ಒಂದು ವೇಳೆ ನಂಗೆ ಭಯ ಆಗೋಯ್ತು, ಊರವರೆಲ್ಲ ಎಲ್ಲಿ ಬಂದ್ಬಿಡ್ತಾರೆ ಅಂತ. ವಾಯ್ಸು ಹಾಡು ನಿಲ್ಲಿಸಿದೆ. ನಿಮ್ಮ ಮಿಸ್ಸಸ್ ಮಗಳನ್ನ ಕರೀರಿ ಬಂದು ಪ್ರಾರ್ಥನೆ ಶುರು ಮಾಡ್ದ. ನನಗೆ ಭಯ ಆಗೋಗ್ಬಿಡ್ತು. ಮಾಡ್ತಾ 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 ಬಾಚು ಶಾಶ ಹಳೆ ಲಪ ತಪ ಲಪ ಅಪಲಪಲವು ತಗೊಳಪಲವು ಏನೇನು ಅಂತ ನನ್ನ ಮಗಳು ಹೊಟ್ಟೋದು. ಪ್ರಾರ್ಥನೆ ಮುಗಿಸ್ಬಿಟ್ಟು ಎಲ್ಲಿ ನಿಮ್ಮ ಮಗಳು ಮಿಸ್ಸಸ್ ಅಂದ್ರೆ, ಅದೇನೋ ನೀವು ಅವ್ರಿಗೆ ಅರ್ಥ ಆಗ್ತಿದ್ದ ಭಾಷೆಯಲ್ಲಿ ಏನೋ ಮಾತಾಡ್ತಿರಲ್ಲ, ಹೊಟ್ಟೋದ್ರು ಅವರು. ಇದೇನೋ ಬೇರೆ ಏನೋ ಮಾಡ್ತಾ ಇದ್ದಾರೆ ಇವರು, ಪ್ರಾರ್ಥನೆ ಎಲ್ಲ ಅಂತ ಹೊಟ್ಟೋದ್ರು ಅಂದೆ. ಟಂಗ್ಸ್ ಬ್ರದರ್ ಅಂದ್ರೆ, ಯಾವ ಟಂಗ್ಸು? ಕೂತ್ಕೊಳ್ಳಿ ಇಲ್ಲಿ ಹಿಂದೆ, ಕೂತ್ಕೊಳ್ಳಿ ಅಂತ ಅವ್ರಿಗೆ ತಿಳಿಸ್ದೆ. ಇದೆಲ್ಲ ಇದೆಯಾ ಬ್ರದರ್ ಅಂದ್ಬಿಟ್ಟು ಹೊಟ್ಟೋದ. ನನಗೆ ವರ ಇದೆ ಬ್ರದರ್. ಏನು ವರ? ಇಲ್ಲಿ ನೋಡ್ರಿ ಅಂತೇಳಿ ವಾಕ್ಯದಲ್ಲಿ ತೋರಿಸ್ದೆ. ಬರ್ತೀನಿ ಬ್ರದರ್ ಅಂದ್ಬಿಟ್ಟು ಹೊಟ್ಟೋದ. ನನ್ನ ದೇವ ಮಕ್ಕಳೇ ನೋಡ್ರಿ, ಇದು ಅವ್ರಿಗೆ ಕೊಟ್ಟಿದ್ದು. ಆದಿಸಭೆಗಳಿಗೆ ಕನ್ಫರ್ಮೇಶನ್ ಕೊಡುವಾಗ ಅಲ್ಲಿ ವರ ಏನಿತ್ತು ಗೊತ್ತಾ? ಅವರು ಪರಲೋಕದ ಸಂಗತಿಗಳನ್ನ ಪ್ರಕಟ ಮಾಡಿದ ಅವ್ರ ಮೂಲಕ ದೇವರು. ಬಟ್ ಸಭೆಯಲ್ಲಿರುವ ಟಂಗ್ಸ್ ಏನು ಗೊತ್ತಾ? ಓದ್ರಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 14 ಮತ್ತು 17ನೇ ವಚನ. ಯಾಕಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಈ ಸಭೆಯಲ್ಲಿರುವ ವಾಣಿ ಏನು? ಏನು ಓದ್ತಾ ಇದ್ದೀರಿ ಸಿಸ್ಟರ್? ಸಭೆಯಲ್ಲಿರುವ ವಾಣಿ ಏನು? ಒಳ್ಳೆ ತಮಾಷೆ ಆಯ್ತಲ್ಲ. ಈಗ ಓದಿದ್ರಲ್ಲ ಸಿಸ್ಟರ್, ಓದ್ರಿ ಮತ್ತೆ. ಯಾಕಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸೋದು ಅಂದ್ರೆ ನಿನ್ನ ಕಡೆಯಿಂದ ದೇವ್ರಿಗೆ ಹೋಗುವಂಥದ್ದು, ದೇವ್ರ ಕಡೆಯಿಂದ ಬರೋ ಪ್ರಕಟಣೆ ಅಲ್ಲ ಅದು. ಈ ವಾಣಿ ನಿಮ್ಗೆ ಅರ್ಥ ಆಯ್ತಾ? ಆ ವಾಣಿ ಏನಿತ್ತು ಆದಿ ಸಭೆಯಲ್ಲಿ ಕನ್ಫರ್ಮೇಶನ್ಗೆ ಕೊಟ್ಟನಲ್ಲ 4 ಸಂದರ್ಭಗಳಲ್ಲಿ, ಅದು ಪರಲೋಕದಿಂದ ನಮಗೆ ಬಂದಿದ್ದು. ಇದು ಇಲ್ಲಿರುವ ವಾಣಿ ದೇವರಿಂದ ಬರುವುದಲ್ಲ, ನಿನ್ನ ಕಡೆಯಿಂದ ದೇವ್ರ ಕಡೆಗೆ ಹೋಗೋದು. ಮತ್ತೆ ಇದಂಗೆ ಇವ್ರು ನಿಲ್ಲಿಸ್ಬಿಟ್ಟು ನಂಗೆ ಅದೇ ಹೇಳ್ತಾ ಇದ್ದಾನೆ, ಇದೇ ಹೇಳ್ತಾ ಇದ್ದಾನೆ, ಹಿಂಗೆ ಹೇಳ್ತಾರೆ ಇವರು. ಹಾಗಾದ್ರೆ ಸುಳ್ಳಲ್ವ ಇವೆಲ್ಲ? ನನ್ನ ಮಾತು ಕೇಳ್ರಿ, ಸತ್ಯವೇದದಲ್ಲಿ ಇದೆ ಅಲ್ಲ. ಇನ್ನು 17ನೇ ವಚನದಲ್ಲಿ ಏನ್ ಬರೀತಾನೆ ಅವನು? ಪೌಲನು ಏನ್ ಬರೀತಾನೆ? 1 ಕೊರಿಂಥ 14:17. ನೀನಂತೂ ಚೆನ್ನಾಗಿ ಸ್ತುತಿ ಮಾಡುವಂಥದ್ದು, ಪ್ರಾರ್ಥಿಸುವಂಥದ್ದು. ಸಭೆಯಲ್ಲಿರುವಂಥ ವಾಣಿ ಆ ವಾಣಿ ಅಲ್ಲ, ಅದಿಲ್ಲ. ಅದು 4 ಸಂದರ್ಭ ಬಿಟ್ರೆ ಮತ್ತೆ ಅದು ರಿಪೀಟ್ ಆಗಲಿಲ್ಲ. ಯಾಕಂದ್ರೆ ದೇವರು ಮತ್ತೆ ಮತ್ತೆ ಕನ್ಫರ್ಮ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಅದು ಪ್ರಕಟಣೆಯಾಗಿತ್ತು, ಅದು ಪ್ರವಾದನೆಯಾಗಿತ್ತು. ಇದು ಪ್ರವಾದನೆ ಅಲ್ಲ, ಇದು ನಿನ್ನ ಮೂಲಕ ದೇವ್ರಿಗೆ ಹೋಗೋದು ಪ್ರಾರ್ಥನೆ, ಸ್ತುತಿ ಅಷ್ಟೇ. ಅದನ್ನ ಎಲ್ಲರೂ ಮಾತಾಡಿದ್ರು, ಇದನ್ನ ಎಲ್ಲರೂ ಮಾತಾಡಲ್ಲ. ಯಾರಿಗೆ ವರ ಇದೆ ಅವನು ಮಾತ್ರ ಮಾತಾಡ್ತಾನೆ. ಅಲ್ಲಿ ಎಲ್ಲರೂ ಮಾತಾಡ್ತಾರೆ. ಇದು ಅನೇಕ ವರಗಳಲ್ಲಿ ಒಂದು ವರ. ಇದನ್ನ ನೋಡಿದಾಯ್ತು. ಇವತ್ತು ಇದನ್ನ ಕನ್ಫರ್ಮ್ ಮಾಡಲಿಕ್ಕೆ ಇನ್ನೊಂದು ಸಂಗತಿಯನ್ನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಯಾವುದದು? 1 ಕೊರಿಂಥ 12ನೇ ಅಧ್ಯಾಯ 1 ಕೊರಿಂಥ 12ನೇ ಅಧ್ಯಾಯ 15ನೇ ವಚನದಿಂದ
26ನೇ ವಚನದವರೆಗೂ ಓದಿರಿ. ನಾನು ಕೈಯಿಲ್ಲದ ಕಾರಣ ದೇಹಕ್ಕೆ ಸೇರಿಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದು. ಕಿವಿ ನಾನು ಕಣ್ಣಿಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದು. ದೇಹವೆಲ್ಲ ಕಣ್ಣಾದರೆ ಕಿವಿಯಲ್ಲಿ, ಅದೆಲ್ಲ ಕಿವಿಯಾದರೆ ಮೂಗೆಯಲ್ಲಿ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ದೇಹವೆಲ್ಲಿರುವುದು? ಆದರೆ ಅಂಗಗಳೇನು ಅನೇಕ, ದೇಹವು ಒಂದೇ. ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀನು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ದೇಹದಲ್ಲಿ ಅಲ್ಪ ಬಲವುಳ್ಳವುಗಳಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ? ಮತ್ತು ನಾವು ದೇಹದಲ್ಲಿ ಅಲ್ಪಮಾನ ಉಳ್ಳವುಗಳೆಂದೆಣಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ. ಅಂದವುಳ್ಳ ಅಂಗಗಳಿಗೆ ಏನೂ ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲಾ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲಾ ಅಂಗಗಳಿಗೂ ಸಂತೋಷವಾಗುತ್ತದೆ. ಏನಾರ ಅರ್ಥ ಆಯ್ತಾ? ಏನಾರ ಅರ್ಥ ಆಯ್ತಾ? ನೀವು ಮೊದಲನೇದಾಗಿ ಕೇಳಿಸ್ಕೊಂಡಿರಲ್ಲ, ಏನೋ ಮೊಬೈಲ್ ಗಿಬೈಲ್ ನೋಡ್ಕೊಂಡು ಕೂತಿರ್ತೀವಿ. ನೋಡ್ರಿ, ಒಂದು ಪೌಲನು ಆ ವರಗಳೇ ಬೇರೆ ಇದೇ ಬೇರೆ ಅಂತ ಮೊದಲು ತಿಳಿಸ್ದ. ಈಗ ಏನು ಮಾಡ್ತಾನೆ, ಕೊರಿಂಥ ಸಭೆಯಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಅವರೊಂದು ಪತ್ರ ಬರೆದಿದ್ರು, ಅವನಿಗೆ ಪೌಲನಿಗೆ ಪತ್ರ ಬರೆದಿದ್ರು. ಅವರ ಸಭೆಯಲ್ಲಿರುವಂಥ ಅನೇಕ ಪ್ರಶ್ನೆಗಳು ಅವರ ಮುಂದೆ ಇಟ್ಟಿದ್ರು. ನನ್ನ ಮಾತು ನಿಜನಾ? 7ನೇ ಅಧ್ಯಾಯ 1 ಕೊರಿಂಥ 7:1. ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ, ಗಮನಿಸ್ರಿ, ನೀವು ಪತ್ರ ಬರೆದಿದ್ದೀರಿ ನನಗೆ. ನಿಮ್ಮ ಸಭೆಯಲ್ಲಿ ನಿಮಗೆ ಅನೇಕ ಸಮಸ್ಯೆಗಳು ಉಂಟು, ನಿಮಗೆ ಅನೇಕ ಗೊಂದಲದ ಯೋಚನೆಗಳು ಉಂಟು ನಿಮ್ಮ ಸಭೆಯಲ್ಲಿ. ಇದನ್ನ ತಿಳುವಳಿಕೆಗೋಸ್ಕರವಾಗಿ ನನಗೆ ಪತ್ರ ಬರೆದಿದ್ದೀರಿ. ಇದರಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿ ಒಂದೊಂದು ವಿಚಾರವನ್ನು ತಗೊಂಡು ಅವರಿಗೆ ತಿಳಿಸ್ತಾ ಬರ್ತಾನೆ. ನೀವು ಬರೆದಿರುವಂಥ ಪ್ರಶ್ನೆಗಳು, ಅದಕ್ಕೆ ಉತ್ತರವನ್ನು ತಿಳಿಸ್ತಾ ಬರ್ತಾನೆ. 8ನೇ ಅಧ್ಯಾಯ 1ನೇ ವಚನ ಓದ್ರಿ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ವಿಚಾರ ನೀವು ಕೇಳ್ತಾ ಇದ್ದೀರಿ. ತಿನ್ಬೋದಾ ತಿನ್ಬಾರ್ದಾ ಅದನ್ನ ಆ 8ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿವರಿಸ್ತಾನೆ. ಈ 12ನೇ ಅಧ್ಯಾಯದಲ್ಲಿ ಯಾವುದ್ರ ಬಗ್ಗೆ ಅವನು ಪ್ರಶ್ನೆ ಕೇಳಿದ್ರಂತೆ? 12ನೇ ಅಧ್ಯಾಯ 1ನೇ ವಚನ. ಈ ಪವಿತ್ರ ಆತ್ಮನಿಗೆ ಉಂಟಾಗುವ ವರಗಳ ಕುರಿತಾಗಿ ಪ್ರಶ್ನೆ ಕೇಳಿದ್ರು, ಬರ್ದಿದ್ರು. ಅವರು ಏನ್ ಬರ್ದಿದ್ರು? ಅವರು ಪವಿತ್ರ ಆತ್ಮನ ವರಗಳಲ್ಲಿ ಟಂಗ್ಸ್, ಈ ಟಂಗ್ಸ್ ಎನ್ನುವಂಥದ್ದು ಎಲ್ಲರಿಗೂ ಇರಲೇಬೇಕು. ಯಾಕಂದ್ರೆ ಆದಿ ಸಭೆಗಳಲ್ಲಿ ಪವಿತ್ರ ಆತ್ಮನ ದಾನ ಯಾರಾಯಿತು ಅವರೆಲ್ಲರೂ ಟಂಗ್ಸ್ ಅಲ್ಲಿ ಮಾತನಾಡಿದ್ರು. ಅದರಿಂದ ನಮ್ಮ ಸಭೆಯಲ್ಲಿ ಎಲ್ಲರೂ ಟಂಗ್ಸ್ ಅಲ್ಲಿ ಮಾತನಾಡಬೇಕು. ಕೆಲವರು ಟಂಗ್ಸ್ ಮಾತನಾಡಕ್ಕೆ ಬರದೇ ಇರೋರು ಬಹಳ ದುಃಖಗೊಂಡಿದ್ದಾರೆ. ನಮಗೆ ಟಂಗ್ಸ್ ಬರ್ತಾ ಇಲ್ಲ, ನಾವು ಪವಿತ್ರ ಆತ್ಮ ನಮಗೆ ದಾನ ಆಗಿಲ್ವಾ ಅಂತ ಅವರು ಚಿಂತೆ ಮಾಡ್ತಾ ಇದ್ದಾರೆ. ಈ ಟಂಗ್ಸ್ ಇರುವಂಥವರು ನಮಗೆ ಮಾತ್ರ ಪವಿತ್ರ ಆತ್ಮನ ದಾನ ಆಗಿದೆ ಅಂತ ತಮ್ಮನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಇದು ಸಮಸ್ಯೆ, ಇದು ಏನು ಸಮಸ್ಯೆ ಎಂಬುದಾಗಿ ಪ್ರಶ್ನೆ ಹಾಕಿದರು. ಆ ಪ್ರಶ್ನೆಗೆ ಉತ್ತರ ಕೊಡುವಾಗ ಪೌಲನ್ ಬಹಳ ಸುಂದರವಾಗಿ ಬರೀತಾನೆ. ಸುಂದರವಾಗಿ ಬರೆಯುವಾಗ ಅವನು ಏನು ಆರಿಸ್ಕೊಳ್ತಾನೆ ಗೊತ್ತಾ? ಮನುಷ್ಯನ ದೇಹವನ್ನು ಆರಿಸ್ಕೊಳ್ತಾನೆ. ಮನುಷ್ಯನ ದೇಹವನ್ನು ಆರಿಸ್ಕೊಂಡು ಅವನು ಏನು ಹೇಳ್ತಾನೆ? 12ನೇ ವಚನಕ್ಕೆ ಬನ್ರಿ. 1 ಕೊರಿಂಥ 12. ನಿಮ್ಗೆ ಈಗ ಅರ್ಥ ಆಗ್ಬಹುದು ನಾನು ಹೇಳ್ತಾ ಇರೋದ್ರಿಂದ. 12ನೇ ವಚನ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು. ಗಮನಿಸ್ರಿ, ಈಗ ಮೊದಲನೇದಾಗಿ ನೀವೆಲ್ಲರೂ ಒಂದೇ ಅಂಗಕ್ಕೆ ಸೇರಿಸಲ್ಪಡ್ತೀರಿ. ಒಂದೇ ಅಂಗಕ್ಕೆ ಸೇರಿಸಲ್ಪಡ್ತೀರಿ. ಒಂದೇ ಅಂಗಕ್ಕೆ ಸೇರಿಸಲ್ಪಡೋದು ಯಾವಾಗ? ಯಾರು ಸೇರಿಸೋನು? ಯಾರು ನಿಮ್ಮನ್ನ?
13ನೇ ವಚನ. ಹಾಗೆಯೇ ಕ್ರಿಸ್ತನು ಹಾ. ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ನಮ್ಮನ್ನ ಒಂದೇ ದೇಹಕ್ಕೆ ಸೇರಿಸುವವನು ಯಾರು ಗೊತ್ತಾ? ಪರಿಶುದ್ಧಾತ್ಮ. ಪರಿಶುದ್ಧಾತ್ಮ ಹೆಂಗ್ ಸೇರಿಸ್ತಾನೆ? ಸ್ನಾನದ ಮೂಲಕ. ಇದನ್ನ ಓದ್ಬೇಕಾದ್ರೆ ನೀವು ಹಿಂದಕ್ಕೆ ಬನ್ರಿ. ಎಲ್ಲಿಗೆ ಬನ್ರಿ? ಮತ್ತಾಯ 3:11 ಓದ್ರಿ. ಮತ್ತಾಯನ ಬರೆಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ. ಅವನು ಹೇಳಿದ್ದ, ಸ್ನಾನಿಕನಾದ ಯೋಹಾನ. ನಾವು ಅಭ್ಯಾಸ ಮಾಡಿದೀವಿ ಅದನ್ನ, ನಿಮ್ಗೆ ಅನುಕೂಲ ಆಗ್ತದೆ ಈಗ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ನೋಡ್ರಿ, ಸ್ನಾನಿಕನಾದ ಯೋಹಾನನು ಈ ಲೋಕದಲ್ಲಿದ್ದಾಗ ನಾನು ಮಾಡಿಸುವುದು ನೀರಿನ ಸ್ನಾನ ಉಪಯೋಗಕ್ಕಿಲ್ಲ. ನನ್ನ ಹಿಂದೆ ಬರ್ತಾನೆ. ಯಾರಾತ? ಕ್ರಿಸ್ತನು. ಆತನು ಏನ್ ಮಾಡ್ತಾನೆ? ನಿಮ್ಗೆ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸ್ತಾನೆ. ಲೂಕನ ಬರೆಸುವಾರ್ತೆ 3:16. ಓದೋದು ಬೇಡ, ಬರ್ಕೊಂಡಿದ್ದೀರಿ ನೀವು. ಲೂಕನ ಬರೆಸುವಾರ್ತೆ 3:16, ಯೋಹಾನ್ ಬರೆಸುವಾರ್ತೆ 1:33. ಎಲ್ಲ ಸುವಾರ್ತೆಗಳಲ್ಲಿಯೂ ಕೂಡ ಇದರ ಮಾರ್ಕನ ಬರೆಸುವಾರ್ತೆ 1ನೇ ಅಧ್ಯಾಯ 8ನೇ ವಚನ ಎಲ್ಲ ಕಡೆಯೂ ಕೂಡ ನಿಮಗೆ ಆತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸ್ತಾನೆ. ಯಾರು? ಯೇಸುಸ್ವಾಮಿ ಅಂತ ಹೇಳಿ ಹೋದ. ಯಾರು? ಸ್ನಾನಿಕನಾದ ಯೋಹಾನ. ಯೇಸುಸ್ವಾಮಿ ಏನು ಹೇಳ್ದ ಇದನ್ನ ಕುರಿತು? ಅಪೊಸ್ತಲಕೃತ್ಯ 1ನೇ ಅಧ್ಯಾಯ 4 ಮತ್ತು 5ನೇ ವಚನ. ಏನು ಹೇಳ್ದೆ ಯೇಸುಸ್ವಾಮಿ? ತಾನು ಪರಲೋಕಕ್ಕೆ ಹೋಗ್ತಾ ಇದ್ದಾನೆ, ಪುನರುತ್ಥಾನ ಹೊಂದಿದ್ದಾನೆ, ಈಗ ಪರಲೋಕಕ್ಕೆ ಹೋಗ್ಬೇಕಾಗಿದೆ. ಹೋಗ್ಲಿಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ಏನು ಹೇಳಿ ಹೋದ? ಹೇಳ್ರಿ. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗ್ತದೆ. ನಿಮಗೆ ಸ್ವಲ್ಪ ದಿವಸದಲ್ಲಿ ನೀವು ಪವಿತ್ರಾತ್ಮನ ಸ್ನಾನ ಆಗ್ತದೆ. ಆ ಸ್ನಾನ ಆಗುವಾಗ ಬಲ ನೀವು ಏನ್ ಮಾಡ್ತೀರಿ? ಬಲವನ್ನು ಹೊಂತೀರಿ, ಯೂದಾಯ ಸಮಾರ್ಯ ಕಟ್ಟ ಕಡೆಗೆ ಹೋಗ್ತೀರಿ ಅಂತ ಹೇಳಿದ. ಯೇಸುಸ್ವಾಮಿ ಕಳಿಸ್ಕೊಟ್ನ. ಸ್ನಾನ ಆಯ್ತಾ ಇವ್ರಿಗೆ? ಈ ಸ್ನಾನವನ್ನ ಪೇತ್ರನು ಯಾವುದು ಹೋಲಿಸಿದಾನೆ? ಅಪೊಸ್ತಲಕೃತ್ಯ 11ನೇ ಅಧ್ಯಾಯ 15ರಿಂದ 17 ವಚನ. ಅಪೊಸ್ತಲಕೃತ್ಯ 11ನೇ ಅಧ್ಯಾಯ 15ರಿಂದ 17. ಇದೆಲ್ಲ ಬರ್ಕೊಳ್ರಿ, ನೀವು ಓದ್ಕೊಳ್ರಿ. ಯಾಕಂದ್ರೆ ನಿಮ್ಗೆ ಸುಮ್ಮನೆ ಬಾಯಿಲಿ ಹೇಳ್ಬಾರ್ದು ಯಾವುದನ್ನು. ವಚನ ಬೇಕು ನನಗೆ. ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಯಾರ್ದು ಹೇಳ್ತಾ ಇದ್ದಾನೆ ಅವನು? ಯಾರ್ದು ಹೇಳ್ತಾ ಇದ್ದಾನೆ? ಕೊರ್ನೇಲನ ಮನೆಯವರಿಗೆ. 10ನೇ ಅಧ್ಯಾಯ 44-46 ಓದ್ತಿರಲ್ಲ, ಅದನ್ನ ನೆನಪು ಮಾಡ್ತಾ ಇದ್ದಾನೆ. ನಾನು ವಾಕ್ಯವನ್ನು ಹೇಳಿದಾಗ ನಮಗೆ ಯಾವಾಗ ಪಂಚಾಶತ್ತಮ ದಿವಸದಲ್ಲಿ ನಮ್ಮ ಮೇಲೆ ಪವಿತ್ರಾತ್ಮ ಸ್ನಾನ ಆಯಿತು, ನಮಗೆ 120 ಜನರಿಗೆ, ಅದೇ ರೀತಿಯಲ್ಲಿ ಅವ್ರಿಗೂ ಆಯಿತು. ಯಾರಿಗೆ? ಕೊರ್ನೇಲನ ಮನೆಯವರಿಗೆ ಪವಿತ್ರಾತ್ಮನು ಬಂದ, ಅವರಿಗೆ ದಾನ ಆಯಿತು. ಅದನ್ನ ಯಾವುದು ಹೋಲಿಸ್ತಾನೆ ಅವನು? ಮುಂದೆ ಏನು ಹೇಳ್ತಾನೆ? ಆಗ ಯೋಹಾನನಂತೂ ನೀರಿನ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂದು ಯೇಸುಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ಅಂದ್ರೆ ಸ್ನಾನ ಅಂದ್ರೆ ಏನು? ಅಯ್ಯೋ ದೇವ್ರೆ, ಏನ್ರಪ್ಪ ಇದು? ನನಗೆ ಕನ್ನಡ ಅರ್ಥ ಆಗ್ತಿಲ್ವೋ ಅಥವಾ ನನಗೆ ಏನು ಹೇಳಬೇಕು ನನ್ಗೆ ಗೊತ್ತಾಗಲ್ಲ. ಸ್ನಾನ ಅಂದ್ರೆ ಏನು ಸಿಸ್ಟರ್? ಪವಿತ್ರಾತ್ಮ ಬಂದಿದ್ದ ಅಷ್ಟೇ. ನೋಡ್ರಿ, ಕೊರ್ನೇಲನ ಮನೆಯವರಿಗೆ ವಾಕ್ಯ ಹೇಳುವಾಗ ಪವಿತ್ರಾತ್ಮ ದಾನ ಆಯಿತು. ಇದನ್ನು ನೋಡುವಾಗ ನನಗೆ ನೆನಪಾಗಿದ್ದೇನೆಂದ್ರೆ, ಸ್ನಾನಿಕನಾದ ಯೋಹಾನ ಹೇಳಿದ್ನಲ್ಲ ಪವಿತ್ರಾತ್ಮ ಸ್ನಾನ ಮಾಡಿಸ್ತಾನೆ ಅಂತ, ಅದು ನೆನಪಾಯ್ತು. ಅಂದ್ರೆ ಪವಿತ್ರಾತ್ಮ ಸ್ನಾನ ಅಂದ್ರೆ ಅರ್ಥ ಏನು? ಪವಿತ್ರಾತ್ಮ ಸ್ನಾನ ಅಂದ್ರೆ ಅರ್ಥ ಏನು? ಪವಿತ್ರಾತ್ಮನು ನಮ್ಮಲ್ಲಿ ಬರದೆ ಅಷ್ಟೇ. ಆಯ್ತಲ್ವಾ? ಈ ಪವಿತ್ರಾತ್ಮ ಸ್ನಾನ ನಿಮ್ಗೆ ಯಾಕೆ ಆಗ್ಬೇಕು? ಯಾಕೆ ಬರಬೇಕು? ನಿಮ್ಮಲ್ಲಿ ಅವಶ್ಯಕತೆ ಏನು? ಹೌದು ಸಿಸ್ಟರ್. ಅಲ್ಲಲ್ಲ, ಯೇಸುಸ್ವಾಮಿ ಏನ್ ಹೇಳುವುದ ಸಿಸ್ಟರ್? ಅಪೊಸ್ತಲಕೃತ್ಯ 1ನೇ ಅಧ್ಯಾಯ ಓದ್ರಿ. ಅಪೊಸ್ತಲಕೃತ್ಯ 1ನೇ ಅಧ್ಯಾಯ 4 ಮತ್ತು 5ನೇ ವಚನ ಏನ್ ಹೇಳಿದೆ ಯೇಸುಸ್ವಾಮಿ? 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಬೇಕು. ಬಲ. ಪವಿತ್ರಾತ್ಮ ನಿಮ್ಗೆ ದಾನ ಆಗೋದು ಯಾಕಂದ್ರೆ ಬಲ, ಶಕ್ತಿ ಕೊಡ್ಲಿಕ್ಕೆ ನಿಮ್ಗೆ.
ಲೂಕನ ಬರೆಸುವಾರ್ತೆ 24ನೇ ಅಧ್ಯಾಯ 48-49. ಲೂಕ 24:48-49. ಯೇಸುಸ್ವಾಮಿ ಏನು ಹೇಳ್ದ ಅಲ್ಲಿ? ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಪವಿತ್ರಾತ್ಮನು ನಿಮಗೆ ಕೊಡುವಂತ ಉದ್ದೇಶವೇ ನಿಮಗೆ ಏನ್ ಕೊಡ್ಲಿಕ್ಕೆ? ಶಕ್ತಿ. ಒಂದೇ ಅಲ್ಲ. ಎರಡನೇದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಏನ್ ತಿಳಿಸ್ದ? 1 ಕೊರಿಂಥ 12:13 ಒಂದು ಪವಿತ್ರಾತ್ಮ ನಿಮ್ಮಲ್ಲಿ ಬರುವುದು ಪವಿತ್ರಾತ್ಮ ಕೆಲಸ ಏನು? ನಿನಗೆ ಶಕ್ತಿ ಕೊಡೋದು. ನಿನ್ನಲ್ಲಿ ಇದ್ದುಕೊಂಡು ಈ ಲೋಕವನ್ನು ಜಯಿಸ್ಲಿಕ್ಕೆ, ಲೋಕದಲ್ಲಿ ಸೇವೆ ಮಾಡಲಿಕ್ಕೆ ಅಥವಾ ಸೈತಾನನ್ನು ಜಯಿಸ್ಲಿಕ್ಕೆ. ನೀವು 1 ಯೋಹನ 4:4 ಓದ್ತೀರಿ. ಲೋಕದವರಿಗಿಂತ ನಿಮ್ಮಲ್ಲಿರುವನು ಹೆಚ್ಚಿನವನಾಗಿರುವುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನ ಲೋಕವನ್ನು ಜಯಿಸಿದ್ದೀರಿ. ಜಯಿಸ್ಲಿಕ್ಕೆ ಶಕ್ತಿ ಕೊಡ್ತಾನೆ ಅಲ್ವಾ? ಇದು ಒಂದು. ಇನ್ನೊಂದು ಕೆಲಸ ಏನು ಪವಿತ್ರಾತ್ಮದು? 1 ಕೊರಿಂಥ 12:13 ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು. ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿ. ಎರಡನೇದು, ನಿನ್ನನ್ನ ನನ್ನನ್ನ ದೇಹಕ್ಕೆ ಸೇರಿಸೋದು. ದೇಹ ಯಾರದು? ಕ್ರಿಸ್ತನು. ಕ್ರಿಸ್ತನ ದೇಹಕ್ಕೆ ನಮ್ಮನ್ನು ಸೇರಿಸ್ತಾನಂತೆ. ಯಾವತ್ತು ಸೇರಿದ್ರಿ ಕ್ರಿಸ್ತನ ದೇಹಕ್ಕೆ? ನಂಬಿದ ತಕ್ಷಣ. ಪವಿತ್ರಾತ್ಮನ್ ಮಾಡುವಂತ ಮುಖ್ಯ ಕೆಲಸ. ಅದಕ್ಕೆ ನಮ್ಮ ಶಿರಸ್ಸು ಯಾರು? ಓದ್ರಿ ಎಫೆಸ 5:23. ಶಿರಸ್ಸು ಯಾರು ಸಭೆಗೆ? ಶಿರಸ್ಸು ಯಾರು? ಓದ್ಬಿಡ್ರಪ್ಪ, ಯಾಕೆ ಸುಮ್ಮನೆ ತಲೆ. ನೀವೇನು? 1 ಕೊರಿಂಥ 12:27. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿ. ಈಗ ಗಮನಿಸ್ರಿ, ಈಗ ಎಷ್ಟು ಚಂದವಾಗಿ ಹೇಳ್ಕೊಂಡು ಬರ್ತಾನೆ. ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅವನು ಎಷ್ಟು ಸುಂದರವಾಗಿ ಮಾತಾಡ್ಕೊಂಡು ಬರ್ತಾನೆ ನೋಡ್ರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಲ್ಪಟ್ಟಿದ್ದೀರಿ. ನೀವೆಲ್ಲ ಒಂದೇ, ಆದರೆ ದೇಹ ಒಂದೇ. ಆ ದೇಹ ಯಾರು? ಕ್ರಿಸ್ತನೇ. ಕ್ರಿಸ್ತನಲ್ಲಿ ನೀವು ಅಂಗಗಳಾಗಿ ಸೇರಿದ್ದೀರಿ. ಇದು ರುಜುವಾಯ್ತಾಯ್ತಲ್ವಾ ಅಂತ ಹೇಳ್ತಾನೆ. ರುಜುವಾತಾದ್ಮೇಲೆ ದೇಹ ಒಂದೇ ಆಗಿದ್ರು ಅಂಗಗಳು ಬೇರೆ ಬೇರೆ ಅಲ್ವಾ ಅಂತ ಕೇಳ್ತಾನೆ. ಎಲ್ಲ ಅಂಗ ಒಂದೇ ಕೆಲಸ ಮಾಡ್ತದ? ಎಲ್ಲ ಅಂಗ ಒಂದೇ ಕೆಲಸ ಮಾಡ್ತದ? ಇದು ಅವನ ಪ್ರಶ್ನೆ. ನೀವು ಕ್ರಿಸ್ತನೆಂಬ ದೇಹಕ್ಕೆ ಸೇರಿಸ್ತಾನೆ. ಯಾರು ಸೇರಿಸೋದು? ಪವಿತ್ರಾತ್ಮನು. ಯಾವಾಗ? ಕರ್ತನಾದ ಯೇಸುಸ್ವಾಮಿಯಲ್ಲಿ ನಂಬಿಕೆ ಇಡುವಾಗ. ಬ್ಯಾಪ್ಟೈಸರ್ ಬಂದು ಯೇಸುಸ್ವಾಮಿ. ಬ್ಯಾಪ್ಟಿಸಮ್ ಮಾಡುವಂತ ಮೆಟೀರಿಯಲ್ಲೇ ಪವಿತ್ರಾತ್ಮ. ನಿಮ್ಮನ್ನ ಸೇರಿಸ್ತಾನೆ. ಎಲ್ಲಿಗೆ? ಕ್ರಿಸ್ತನೆಂಬ ದೇಹಕ್ಕೆ. ಕ್ರಿಸ್ತನೆಂಬ ದೇಹಕ್ಕೆ ನೀವು ಸೇರಿಸಿದ್ರು ನೀವೆಲ್ಲ ಒಂದೇ ಶರೀರಕ್ಕೆ ಸೇರಿದ್ದೀರಿ. ಒಂದೇ ಶರೀರಕ್ಕೆ ಸೇರಿದ್ರೆ ಎಲ್ಲರೂ ಒಂದೇ ಅಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ? ಅನಾಲಜಿ ತಗೊಳ್ತಾನೆ, ದೇಹವನ್ನ ತಗೊಳ್ತಾನೆ. ದೇಹದಲ್ಲಿ ಎಲ್ಲ ಅಂಗಗಳು ಒಂದೇನಾ? ಈಗ ನೀವು ಒಂದೇ ಕೃಷ್ಣ ಸೇರಿದ್ದೀರಿ ಅಂದ್ರೆ ಅವನಿಗೆ ಗೊತ್ತಿದೆ, ಅವನಿಗೆ ಅನುಭವ ಇದೆ. ಓದ್ರಿ, 1-2-3 ವಚನ ಓದ್ಬಿಟ್ಟು ನಿಮಗೆ ಮುಂದಕ್ಕೆ ಹೋಗ್ತೀನಿ ನಾನು. ಅಪೊಸ್ತಲಕೃತ್ಯ 9ನೇ ಅಧ್ಯಾಯ 4ನೇ ವಚನ. ನೀವು ಕ್ರಿಸ್ತನ ದೇಹ ಅಂತ ಹೆಂಗೆ ಹೇಳ್ತೀರಿ? ಓದ್ರಿ, ಅಪೊಸ್ತಲಕೃತ್ಯ 9:4. ಇದೇ ನನ್ನ ಉತ್ತರ. ಅನ್ನಪಾನಗಳಿಗೆ ಇಲ್ಲ ಸಿಸ್ಟರ್, 9ನೇ ಅಧ್ಯಾಯ 4ನೇ ವಚನ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಗಮನಿಸ್ರಿ, ಸೌಲ ಹಿಂಸೆ ಪಡಿಸ್ತಿದ್ದ ಯಾರನ್ನ? ಅಲ್ಲಿ ಯೇಸುಸ್ವಾಮಿ ಹೇಳಿದ್ ಯಾರನ್ನ? ಅಂದ್ರೆ ನಾವೆಲ್ಲರೂ ಅಂಗಗಳಾಗಿದ್ದೀವಿ. ಇದು ಅವನಿಗೆ ಪೌಲನಿಗೆ ಚೆನ್ನಾಗಿ ಗೊತ್ತು. ಅವನು ಇಲ್ಲಿ ಬರೆಯುವಾಗ ಎಷ್ಟು ಸುಂದರವಾಗಿ ಬರೀತಾನೆ ಗೊತ್ತಾ? ಸಭೆ ಅಂತ ಬರೀತಿಲ್ಲ ಅವ, ಆ ಶರೀರವೇ ಕ್ರಿಸ್ತನು. ಯಾಕಂದ್ರೆ ಇದು ನನ್ಗೆ ಅನುಭವ ಇದೆ. ನಾನು ಹಿಂಸೆ ಪಡಿಸ್ತಿದ್ದೆ ಯಾರನ್ನ? ದೇವಜನರನ್ನ. ಬಟ್ ಕ್ರಿಸ್ತನ್ ಹೇಳಿದ್ದು ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿದ್ದೆ? ಯಾಕಂದ್ರೆ ಸಭೆ ಎಂಬುದು ಕ್ರಿಸ್ತನಲ್ಲಿ ಸೇರಿ ಹೋಗಿರುವ ಅಂಗಗಳು. 22ನೇ ಅಪೊಸ್ತಲಕೃತ್ಯ 22:7 ಅಲ್ಲೇನು ಹೇಳ್ತಾನೆ?
ಅಪೊಸ್ತಲರ 22:7. ನನ್ನನ್ನು ಯಾಕೆ ಹಿಂಸೆ ಮಾಡ್ತಿ ಸೌಲನೇ? ನೋಡ್ರಿ, 1 ಕೊರಿಂಥ 8:11. 1 ಕೊರಿಂಥ ಅವ್ರಿಗೆ ಬರೆದ ಪತ್ರಿಕೆ 8:11. ದೇವಜನರನ್ನು ಹಿಂಸೆ ಪಡಿಸೋದು ಓದ್ರಿ, ಏನಿದೆ ಅಲ್ಲಿ? ಹೀಗೆ ಆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ. ಅವನು ಸಹೋದರನಲ್ಲವೇ? ಅವನಿಗಾಗಿಯೂ ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟನಲ್ಲವೇ? ಹೀಗಿರಲಾಗಿ ಸಹೋದರರಿಗೆ ಪಾಪ ಮಾಡಿ ಅವರ ನಿರ್ಬಲವಾದ ಮನಸ್ಸನ್ನು ನೋಯಿಸಿ ಕ್ರಿಸ್ತನಿಗೆ ಪಾಪ ಮಾಡುವವರಾಗುತ್ತೀರಿ. ನೀನು ನಿನ್ನ ಸಹೋದರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ ಅದು ಯಾರಿಗೆ ಮಾಡ್ದಂಗೆ ಗೊತ್ತಾ? ಕ್ರಿಸ್ತನು ಅದನ್ನ ತನ್ನ ಹಾಗೆ ಮಾಡಿದ್ದಂತ. ಯಾಕೆ ಗೊತ್ತಾ? ನಾವೆಲ್ಲ ಸೇರ್ಕೊಂಡಿದ್ದೀವಿ. ಯಾವಾಗ ಸೇರಿದು? ನಂಬುದಾಗ. ಸೇರಿಸಿದವ್ರು ಯಾರು? ಪವಿತ್ರಾತ್ಮ. ಎಲ್ಲರೂ ಒಂದೇ ಶರೀರಕ್ಕೆ ಸೇರ್ಕೊಂಡಿದ್ದೀವಿ. ಒಂದೇ ಶರೀರಕ್ಕೆ ಸೇರ್ಕೊಂಡ ತಕ್ಷಣ ನೀವೆಲ್ಲರೂ ಒಂದೇ ತರವಾಗಿ ಇರ್ಬೇಕಂತ ಅಭಿಪ್ರಾಯ ಅಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ಅಂಗಕ್ಕೆ ಒಂದೊಂದು ಕೆಲಸ ದೇಹದಲ್ಲಿ ಕೊಟ್ಟಿದ್ದಾನೆ ಅಲ್ವಾ? ನಿಮಗೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ವರ ಕೊಟ್ಟಿದ್ದಾನೆ. ಹೋದ್ರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ರೋಮಾಪುರ 12:3. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು. ಒಬ್ಬೊಬ್ಬನಿಗೆ ಎಂತೆಂಥ ವರವನ್ನು ಕೊಟ್ಟಿದ್ದಾನೆ. ಒಬ್ಬೊಬ್ಬನಿಗೆ ಒಂದೊಂದು ವರ. ಇವತ್ತು ಇಲ್ಲಿ ವರ ಇಲ್ದಿದವ್ರು ಯಾರಿದ್ದೀರಿ? ಇದೆ. ಉಪಯೋಗ ಆಯ್ತಾ? ವರ ಇಲ್ಲ ಅಂದ್ರೆ ನಿಮ್ಗೆ ಏನಾಗ್ಲಿಲ್ಲ? ರಕ್ಷಣೆ. ಪವಿತ್ರಾತ್ಮ ಇಲ್ಲ ಆಮೇಲೆ ಹೋಗಲಿ, ರಕ್ಷಣೆನೇ ಇಲ್ಲ. ಒಬ್ಬೊಬ್ಬನಿಗೆ ಒಂದೊಂದು ವರ ಇದ್ದೇ ಇದೆ, ಕೊಟ್ಟೇ ಇರ್ತಾನೆ. ಯಾಕಂದ್ರೆ ನೀನು ಒಂದೊಂದು ಅಂಗ. ನೀನು ದೇಹದಲ್ಲಿ ಯಾವ ಅಂಗ ಸುಮ್ಮನೆ ಇರಕ್ಕೂ ಇಟ್ಟಿದ್ದಾನೆ? ಈಗ ಬಿಡಿ, ಸಂದೀಪ್ಗೆ ಕೈ ಏನು ಮಾಡದಿದ್ದಂಗೆ ಇಟ್ಟಿದ್ದಾನೆ. ಹಾಗಂತ ಶಾಶ್ವತವಾ? ಯಾ ಕೈಲೇ ಇವ್ರನ್ನ ಹೇಳಿಸ್ಲಿಲ್ವಾ? ಆವಾಗ್ಲೇ ಪ್ರಾರ್ಥನೆ ಮಾಡ್ತಾ ಇದ್ರು, ಹಿಂಗ ಪಾತ್ರೆ ಬಂತು ಅಂತ ನಾನು ನೋಡ್ತಾ ಇದ್ದೆ. ಒಂದೊಂದಕ್ಕೆ ಅಂಗಕ್ಕೆ ಒಂದೊಂದು ಕೆಲಸ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ನೋಡ್ರಿ, ಗಮನಿಸ್ರಿ, ನೀವು ನನ್ನ ಮಾತು ಸರಿಯಾಗಿ ಗಮನಿಸ್ರಿ. ಕ್ರಿಸ್ತನೆಂಬ ದೇಹಕ್ಕೆ ನಮ್ಮ ಪ್ರತಿಯೊಬ್ಬರನ್ನ ಒಂದೊಂದು ಅಂಗವಾಗಿ ಸೇರಿಸಿದ್ದಾನೆ. ಎಲ್ಲರೂ ಒಂದೇ ಅಂಗ ಅಲ್ಲ, ಒಂದೊಂದು ಅಂಗವಾಗಿ ಸೇರಿಸಿದ್ದಾನೆ. ಒಂದೊಂದು ಅಂಗವಾಗಿ ಸೇರಿಸಿದ್ದಾನೆ ಅಂದ್ರೆ ಅರ್ಥ ಏನು? ಪ್ರತಿಯೊಬ್ಬರಿಗೂ ಒಂದೊಂದು ವರಗಳನ್ನು ಕೊಟ್ಟು ಅದನ್ನ ದೇಹದಲ್ಲಿ ಇಟ್ಟಿದ್ದಾನೆ. ಯಾವ ರೀತಿಯಲ್ಲಿ ದೇಹದಲ್ಲಿ ಕೈ, ಕಾಲು, ಮೂಗು, ಕಣ್ಣು, ಕಿವಿ ಎಲ್ಲ ಇಟ್ಟಿದ್ದಾನೋ ಅದೇ ರೀತಿಯಲ್ಲಿ ನಿಮ್ಮನ್ನು ಕೂಡ ಒಂದೊಂದು ಕೆಲಸವನ್ನು ಕೊಟ್ಟು ಇಟ್ಟಿದ್ದಾನೆ. ಎಲ್ಲ ಅಂಗಗಳು ಒಂದೇ ಕೆಲಸವನ್ನು ಮಾಡಕ್ ಹೋಗ್ಬಿಟ್ರೆ 19ನೇ ವಚನ 1 ಕೊರಿಂಥ 12:19. ಇಲ್ಲ 1 ಕೊರಿಂಥ 12:19. ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ, ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಇಲ್ಲ ಬ್ರದರ್, 1 ಕೊರಿಂಥ 12:19 ಇದು ಯಾಕೋ ಏನೋ ನನ್ನನ್ನ ಪರೀಕ್ಷೆ ಮಾಡದೆ ಬಿಡೋದೇ ಇಲ್ವಲ್ಲ. ಎಲ್ಲರೂ ಸೇರ್ಕೊಂಡು ನಾನೇ ತಪ್ಪು ಎಲ್ಲ ಹೋಗ್ಬಿಟ್ಟಿದ್ದೀನ ಅಂತ. 1 ಕೊರಿಂಥ 12:19 ಅಂತ ಹೇಳ್ತಾ ಇದ್ದೀನಲ್ಲ. ಏನಿದೆ? ಸೀಟರ್ ಓದ್ರಿ, ಇವಾಗ ಕರೆಕ್ಟ್ ಸೀಟರ್ ಓದ್ರಿ ಜೋರಾಗಿ ಅಂತ. ಎಲ್ಲಿ ದೇಹವೆಲ್ಲ ಬರೀ ಮೂಗಿ ಆದ್ರೆ, ಬರೀ ಕಣ್ಣೆ ಹುಟ್ಟುಬಿಟ್ರೆ ಏನ್ ಮಾಡ್ತೀರಿ? ತಗೊಂಡ ಬಿಸಾಡ್ತೀರಿ. ಇದೇ ಹುಟ್ಟಿದೆ ಇದು ಮುದ್ದೆ ಅಂತ. ಎಷ್ಟು ಚೆನ್ನಾಗಿ ಬರೀತಾನೆ. ಈ ಕೊರಿಂಥ ಸಭೆಯವರೇ, ನೀವು ಏನ್ ಹೇಳ್ತಾ ಇದ್ದೀರಿ? ದೇಹದಲ್ಲಿ ಇರುವ ಎಲ್ಲರೂ ಟಂಗ್ಸ್ ಅಲ್ಲಿ ಮಾತನಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಎಲ್ಲರಿಗೂ ಒಂದೇ ತರದ ವರ ಇರಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಎಲ್ಲರೂ ಟಂಗ್ಸ್ ಅಲ್ಲಿ ಮಾತನಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌ ಇಟ್ ಈಸ್ ಪಾಸಿಬಲ್? ನೀವು ಒಂದು ದೇಹದಲ್ಲಿ ಅಂಗಗಳು, ದೇಹದಲ್ಲಿರುವ ಎಲ್ಲ ಅಂಗಗಳು ಒಂದೇ ಕೆಲಸ ಮಾಡ್ತಾವ?
ನೀವು ಹಾಗೆ ಅಲ್ವಾ? ಸಭೆ ಎಂಬ ದೇಹಕ್ಕೆ, ಕ್ರಿಸ್ತನೆಂಬ ದೇಹಕ್ಕೆ ನೀವು ಅಂಗಗಳು. ಅಂಗಗಳಾಗುವಾಗ ಪ್ರತಿಯೊಂದು ಅಂಗಕ್ಕೆ ಒಂದೊಂದು ವರವನ್ನು ಕೊಟ್ಟು ಸೇರಿಸಿದ್ದಾನೆ. ಹೀಗಿರುವಾಗ ನೀವು ಹೆಂಗೆ ಎಲ್ಲರೂ ಟಂಗ್ಸ್ಲಿ ಮಾತಾಡಬೇಕು ಅಂತ ಕೇಳೋದು ಹೇಗೆ ಅಂತ ಹೇಳಿಬಿಟ್ಟು ಅವನು ಈಗ ನಮ್ಮ ಮುಂದೆ ಇಡ್ತಾನೆ ಅವನ ತತ್ವವನ್ನು. ಏನು ತತ್ವ ಇಟ್ಟಿದ್ದಾನೆ ನೋಡ್ರಿ. ಇನ್ನೂ ಅನೇಕ ಸಂಗತಿ ಇದೆ, ನನಗೆ ಟೈಮ್ ಇಲ್ಲ. ಏನು ತತ್ವ ಇಟ್ಟಿದ್ದಾನೆ? ಮೊದಲನೇದಾಗಿ 15ರಿಂದ 17 ವಚನ ಏನು ಹೇಳ್ತಾನೆ? ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಹೇಳಿದರು. 12 1 ಕೊರಿಂಥ 12ನೇ ಅಧ್ಯಾಯ 15ರಿಂದ 17. ಅದು ದೇಹಕ್ಕೆ ಸೇರದೆ ಇರುವುದು. ನೋಡ್ರಿ, ಕಾಲು ಏನ್ ಸಿಸ್ಟರ್? ಕಾಲು ನಾನು ಕೈ ಅಲ್ಲದ ಕಾರಣ ನಾನು ಈ ದೇಹದಲ್ಲಿ ಇದ್ದು ಉಪಯೋಗ ಇಲ್ಲ. ಯಾವ ಅಂಗವು ದೇಹದಲ್ಲಿ ನಾನು ಈ ದೇಹದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ ಎಂಬುದಾಗಿ ಎಣಿಸುವುದಿಲ್ಲ. ಹಾಗೆಯೇ ಸಭೆಯಲ್ಲಿರುವಂತ ಪ್ರತಿಯೊಬ್ಬ ವಿಶ್ವಾಸಿ ತನಗೆ ಕೊಟ್ಟಿರುವಂತ ವರವನ್ನ ಈ ಸಭೆಗೆ ಉಪಯೋಗ ಇಲ್ಲ ಅಂತ ಹೇಳೋದು ಸರಿಯಾದ ಕ್ರಮ ಅಲ್ಲ. ಈ ಯೋಚನೆ ಯಾವ ಅಂಗವೂ ಮಾಡುವುದಿಲ್ಲ. ದೇಹದಲ್ಲಿರುವ ಅಂಗಗಳೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ ಹೊರತು ಯಾವ ಅಂಗವು ಇದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ. ಅದೇ ರೀತಿಯಲ್ಲಿ ನೀವು ಸಭೆ ಎಂಬ ದೇಹದಲ್ಲಿ ಸೇರಿರುವಂತ ನೀವು, ಕ್ರಿಸ್ತನೆಂಬ ದೇಹಕ್ಕೆ ಸೇರಿರುವಂತ ನೀವು, ನಿಮಗೆ ಒಂದೊಂದು ವರವನ್ನು ಕೊಟ್ಟಿದ್ದಾನೆ. ಆ ವರ, ಕೆಲವು ವರ ಪ್ರದರ್ಶಿಸಲ್ಪಡುವ ವರ. ಆ ವರ ಯಾವುದು? ಟಂಗ್ಸ್ ಅನ್ನ ನೀವು ಎಲ್ಲರೂ ಒಂದಿಲ್ಲ ಅಂತೇಳಿ ನಾನು ದೇವರ ಮಗನೇ ಅಲ್ಲ, ದೇವರ ಮಗಳೇ ಅಲ್ಲ ಅಂತ ನೀನು ಹೇಳಲಿಕ್ಕೆ ಬರುವುದಿಲ್ಲ. ನೀನು ಉಪಯೋಗಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಶರೀರದಲ್ಲಿ ಕೆಲವು ಪ್ರದರ್ಶನವಾಗುವಂತ ಅಂಗಗಳಿವೆ. ಯಾವ್ದ್ಯಾವ್ದು? ಕಣ್ಣು, ಮೂಗು, ಕಿವಿ, ಕೈ, ಕಾಲು. ಪ್ರದರ್ಶನವಾಗದೇ ಇರುವ ಅಂಗಗಳು ಇದು ಬಹಳ ಬಲಹೀನವಾದಂಥ, ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರದ ಅಂಗಗಳು ಶರೀರದಲ್ಲಿ ಇವೆ. ಯಾವ್ದು? ಕಿಡ್ನಿ, ಹಾರ್ಟು, ಲಿವರು, ಲಂಗ್ಸು, ಬ್ರೈನು. ಆಯ್ತಾ? ಈಗ ಪ್ರದರ್ಶಿಸಲ್ಪಡುವ ಅಂಗಗಳು ಯಾವ್ದ್ಯಾವುದು? ಕಣ್ಣಿಲ್ದೇವರು ಬದುಕ್ತೀರಾ? ಕೈ ಇಲ್ಲದೆ ಹೋದ್ರೆ ಬದುಕ್ತೀರಿ. ಕಾಲಿಲ್ಲದೆ ಹೋದ್ರೆ ಬದುಕ್ತೀರಿ. ಕಿವಿ ಇಲ್ಲದೆ ಹೋದ್ರೆ ಅದೇನೋ ಇದು ಹಾಕೊಂಡು ಬದುಕೋತೀರಿ. ಲಿವರ್ ಇಲ್ಲದೆ ಹೋದ್ರೆ, ಕಿಡ್ನಿ ಇಲ್ಲದೆ ಹೋದ್ರೆ ಎಲ್ಲಿಗೆ ಅವನ ಥಾಟ್ ಹೋಗ್ತದೆ? ನನಗೆ ಆಶ್ಚರ್ಯವಾಗ್ತದೆ. ದಟ್ ಈಸ್ ದೇವರಾತ್ಮ ನಡೆಸಲ್ಪಟ್ಟಂಥ ವಾಕ್ಯಗಳು. ಆ ಪೌಲನ ಬಾಯಿಂದ ಬಂದಂಥ ವಾಕ್ಯಗಳು. ಏನು ಯೋಚನೆ ಮಾಡ್ತೀನಿ ನೀನು? ಟಂಗ್ಸಲ್ಲಿ ಮಾತನಾಡ್ಬೇಕು ಎಲ್ಲರೂ ಅಂತ ಹೇಳ್ತಿರಲ್ಲ ನೀವು. ಬುದ್ಧಿಗೆಟ್ಟಿದೆ ನಿಮಗೆ. ದೇವರು ತನ್ನ ಸಭೆಯಲ್ಲಿ ದೇಹದಲ್ಲಿ ಅಂಗಗಳನ್ನು ಇಟ್ಟ ಮೇರೆಗೆ ನಿಮ್ಮನ್ನು ಒಂದೊಂದು ಅಂಗವಾಗಿ ಇಟ್ಟಿದ್ದಾನೆ. ಎಲ್ಲ ಅಂಗ ಒಂದೇ ಕೆಲಸ ಮಾಡೋಕ್ಕಾಗ್ತದ? ಹಾಗಂತೇಳಿ ನಿನಗೆ ಟಂಗ್ಸ್ ಮಾತಾಡುವಂಥ, ಪ್ರದರ್ಶನವಾಗುವಂಥ ವರ ಇದ್ದ ತಕ್ಷಣ ಯಾವ ಕೆಲಸಕ್ಕೆ ಬಾರದಂತ ನೀನು ಕೇಳ್ಕೊಂಡು ಬಲಹೀನವಾದಂಥ ಅಂಗ ಅಥವಾ ತನ್ನನ್ನು ರಕ್ಷಿಸಿಕೊಳ್ಳಲಾದ ಅಂಗದ ಅವಶ್ಯಕತೆ ಇಲ್ಲ ಅಂತ ನೀನು ಭಾವಿಸ್ತೀಯಾ? ಹೇಗೆ ಭಾವಿಸ್ತೀನಿ ನೀನು? ಅದಿಲ್ಲೇ ಹೋದ್ರೆ ನೀನು ಬದುಕಕ್ಕಾಗಲ್ಲ, ಸಭೆನೇ ಇರೋಕ್ಕಾಗೋದಿಲ್ಲ. ಇವತ್ತು ನಮ್ಮ ಸಭೆಗಳು ವೃದ್ಧಿ ಆಗ್ತಾಯಿಲ್ಲ. ಯಾಕೆ ಗೊತ್ತಾ? ನಮಗೆ ಕೆಲವರಿಗೆ ಪ್ರದರ್ಶನವಾದಂಥ ವರಗಳಿದೆ. ಇದೇ ಎಲ್ಲರೂ ಪಡಬೇಕು, ಎಲ್ಲರೂ ಇದನ್ನೇ ಮಾಡಬೇಕು ಅಂತ ಹೊರಡ್ತೀವಿ. ಸಭೆಯಲ್ಲಿ ಇದಕ್ಕಿಂತಲೂ ಅಮೂಲ್ಯವಾದಂಥ ವರಗಳು ಯಾವುದು ಗೊತ್ತಾ? ಅವನು ಬರೀತಾನೆ 1 ಕೊರಿಂಥ 12:28-30 ಸಹಾಯ ಮಾಡುವಂಥ ವರ, ಆರ್ಗನೈಸ್ ಮಾಡುವಂಥ ವರ. ಇದನ್ನೆಲ್ಲ ಇದು ಕಿಡ್ನಿ, ಲಿವರ್ ಇದ್ದಾಗೆ. ಇದಿಲ್ಲದೆ ಹೋದ್ರೆ ಸಭೆ ಬದುಕಲ್ಲ. ಸಭೆ ಎಂಬ ದೇಹ ಬದುಕಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಬೋಧಕನಿಲ್ಲದೆ ಸಭೆ ಬದುಕ್ತದೆ. ಏನು ಮಾಡ್ತಾ ಇದ್ದೀರಿ ನೀವು ಈ ಕೊರಿಂಥ ಸಭೆಯವರೇ ಅಂತ ಕೇಳ್ತಾರೆ. ಎಷ್ಟು ಸುಂದರವಾಗಿ ಬರೀತಾನೆ ನೋಡ್ರಿ. ಇದು ಒಂದು. ಯಾವ ಅಂಗವೂ ಕೂಡ ನಾನು ಸಭೆಗೆ ಅವಶ್ಯ ಇಲ್ಲ ಅಂತ ನೀನು ಭಾವಿಸ್ಕೊಳ್ಬೇಡ. ಭಾವಿಸ್ಕೊಂಡ್ರೆ ನಿನ್ನಷ್ಟು ದ್ರೋಹಿ ಯಾರು ಅಲ್ಲ. ಯಾಕಂದ್ರೆ ನಿನ್ನನ್ನು ಉದ್ದೇಶಪೂರ್ವಕವಾಗಿ ನಿನ್ನನ್ನು ಅಂಗವಾಗಿ ಇಟ್ಟಿದ್ದಾನೆ. ಇದು ಒಂದು. ಎರಡನೇದು ಏನಂತ ಬರೀತಾನೆ? ಒಂದು ಅಂಗ ಮತ್ತೊಂದು ಅಂಗವನ್ನು
ನೀನು ನನಗೆ ಅವಶ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ. ಏನು ಹೇಳ್ದ ಕೇಳಿಸ್ಕೊಳ್ರಿ, ಚೆನ್ನಾಗಿದೆ. ಅಲ್ಲಿ ಏನು ಹೇಳ್ತಾನೆ ಅವನು? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನ ಏನು ಹೇಳ್ತಾನೆ ಅವನು? ಅದೆಲ್ಲ ಕಿವಿಯಾದರೆ ಮೂಗೆಯಲ್ಲಿ, ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ದೇಹವೆಲ್ಲಗುವುದು, ಆದರೆ ಅಂಗಗಳೇನು ಅನೇಕ, ದೇಹವು ಒಂದೇ. ಈ 22ನೇ ವಚನ ಸಿಸ್ಟರ್. ದೇಹದಲ್ಲಿ ಅಲ್ಪಬಲವುಳ್ಳವರ 21 ಓದಿರಿ ಸಿಸ್ಟರ್. ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀವು ನನಗೆ ಅವಶ್ಯವಿಲ್ಲವೆಂದು. ಕಣ್ಣು ಕೈಗಳಿಗೆ ನೀನು ನನಗೆ ಅವಶ್ಯವಿಲ್ಲ, ತಲೆ ಕಾಲುಗಳಿಗೆ ನೀನು ನನಗೆ ಅವಶ್ಯವಿಲ್ಲ. ಒಂದು ಅಂಗ ಮತ್ತೊಂದು ಅಂಗಕ್ಕೆ ಪ್ರದರ್ಶಿಸಲ್ಪಡುವ ಅಂಗಗಳು ಪ್ರದರ್ಶಿಸಲ್ಪಡದೇ ಇರುವ ಅಂಗಗಳಿಗೆ ನೀನು ನನಗೆ ಬೇಕಾಗಿಲ್ಲ ಅಂತ ಹೇಳಕ್ ಬರಲ್ಲ. ಕಣ್ಣು ಕೈಗಳಿಗೆ, ಕಣ್ಣು ಬಹಳ ಪ್ರದರ್ಶಿಸಬಲ್ಲ ಅಂಗ, ಕೈಗಳಿಗೆ ನೀನು ಬೇಡ ಅಂತ ಹೇಳಿಬಿಟ್ರೆ, ಕಣ್ಣು ನೋಡಿದ್ದನ್ನ ಪಡಿಬೇಕಾದ್ರೆ ಯಾರು ಬೇಕು? ನಿನಗೆ ಕೈ ಬೇಕು. ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಕಾಲು ಬೇಕು. ಸಭೆಯಲ್ಲಿ ದೇವರು ನಿನಗೆ ದೊಡ್ಡವರ ಚಿಕ್ಕವರ ಏನೂ ಇಲ್ಲ. ನಿನಗೆ ಟಂಗ್ಸ್ ಮಾತಾಡುವಂಥ, ಪ್ರಸಂಗಿಸುವಂಥ, ಪ್ರವಾದಿಸುವಂಥ ವರ ಕೊಟ್ಟಿರ್ಬೋದು. ಹಾಗಂತ ಹೆಮ್ಮೆ ಪಡಬೇಡ. ನೀನು ಹೆಮ್ಮೆ ಪಟ್ಬಿಟ್ಟು ಒಬ್ಬರಿಗೆ ಸಹಾಯ ಮಾಡುವವರ, ಪಾತ್ರೆ ತಿಕ್ಕವರ, ಗೂಡ್ಸೋವರ, ತೊಳೆಯೋವರ ಏನು ಬೇಡ, ಬಂದಾಗ ಟೇಬಲ್ ಒರೆಸುವಂತ, ಚೇರ್ ಒರೆಸುವಂಥವರ, ಇಟ್ಸ್ ಆಲ್ ಈಕ್ವಲ್ ಟು 1 hour ನಾ ಮೆಸೇಜ್ ಏನು ಕೊಡ್ತೀನಲ್ಲ ಅದಕ್ಕಿಂತಲೂ ದೊಡ್ಡವರ ಅದು. ನೀನು ಮಹಾ ಮೆಸೇಜ್ ಕೊಡ್ತೀನಿ ನನಗೆ ದೊಡ್ಡವರ ಇದೆ ಅಂತ ಹೇಳ್ಬಿಟ್ಟು ನಿಂದೇನು ಪ್ರಯೋಜನಕ್ಕಿಲ್ಲ, ನೀನು ಅವಶ್ಯಕತೆ ಇಲ್ಲ ಅಂತ ಹೇಳಕ್ ಬರಲ್ಲ. ಶರೀರದಲ್ಲಿ ಯಾವ ಅಂಗವು ಒಂದು ಅಂಗವನ್ನು ನೋಡಿ ನೀನು ಅವಶ್ಯವಿಲ್ಲ ಅಂತ ಹೇಳುವುದಿಲ್ಲ. ಪ್ರತಿಯೊಂದು ಅಂಗವು ಒಂದಕ್ಕೊಂದಂತೂ ಡಿಪೆಂಡ್ ಆಗಿದೆ ಅಂತ ಬರೀತಾನೆ. ಹೆಮ್ಮೆ ಪಡಬೇಡ, ಕುಗ್ಲು ಬೇಡ. ನನಗೆ ಅಲ್ಪ ಕೆಲಸ ಅಂತ ಕುಗ್ಬೇಡ. ಇಷ್ಟೆಲ್ಲ ಮಾತಾಡ್ತೀವಲ್ಲ ನಾವು, 6 ಪ್ಯಾಕು 7 ಪ್ಯಾಕು 9 ಪ್ಯಾಕು ಇದೆಯಾ? ಇಲ್ಲ, ಗೊತ್ತಿಲ್ಲ ಬಿಡಿ, ನನಗೆ ಗೊತ್ತಿಲ್ಲ. ಅಲ್ಲ, ಪ್ಯಾಕ್ಗಳೆಲ್ಲ ಇವೆ. ಇದೆಲ್ಲ ಬಾಡಿ ತೋರಿಸ್ತದೆ. ಒಳಗಡೆ ಒಂದು ಇಷ್ಟು ಉದ್ದ ಇದೆ ಪ್ಯಾಂಕ್ರಿಯಾಸು. ಅದು ಎಡವಟ್ಟಾದ್ರೆ ಈ ಪ್ಯಾಕು ಗೀಕು ಎಲ್ಲ ಶುಗರ್ ಫ್ಯಾಕ್ಟ್ರಿ ಆಗಿ ಹೋಗುತ್ತೆ. ಅವಶ್ಯ ಇಲ್ಲ ಅಂತ ಅನ್ನಕ್ಕಾಗುತ್ತಾ? ನೀನು ಕೆಲ್ಸಕ್ಕೆ ಬಾರ್ದು, ಸಣ್ಣ ಹಂಗ ನೀ ಯಾವ ಲೆಕ್ಕ? ನನ್ನ ಪ್ಯಾಕ್ ನೋಡು ಅಂದಕ್ಕೆ ಹೋದ್ರೆ ಈ ಪ್ಯಾಕು ಗೀಕು ಎಲ್ಲ ಶುಗರ್ ಫ್ಯಾಕ್ಟ್ರಿಯಾಗಿ ಇಳಿದೋಗ್ಬಿಡ್ತದೆ. ಎಷ್ಟು ಸುಂದರವಾಗಿ ಬರೀತಾನೆ. ನೀವು ಎಲ್ಲರೂ ಟಂಗ್ಸಲ್ಲಿ ಮಾತನಾಡೋದಲ್ಲ ದೇವ್ರ ಉದ್ದೇಶ. ಸಭೆಯಲ್ಲಿ ಟಂಗ್ಸ್ ಕೆಲವರು, ಆ ಉಪಕಾರ ಮಾಡುವಂಥವ್ರು ಕೆಲವರು, ಆರ್ಗನೈಸ್ ಮಾಡುವಂಥವ್ರು ಕೆಲವರು, ಬೋಧಕರು ಕೆಲವರು, ಸಭಾ ನಾಯಕರು ಕೆಲವರು, ಒಬ್ಬೊಬ್ಬರಿಗೆ ಒಂದೊಂದು ವರ ಮಾಡಿ ಆ ಶರೀರದಲ್ಲಿ ತಾನಿಗೆ ಇಷ್ಟವನ್ನು ಅಂದವಾಗಿ ಸೇರಿಸಿದ್ದಾನೆ. ಈ ಬಾಡಿಲಿ ಅಂಗಗಳನ್ನು ದೇವರು ಎಷ್ಟು ಚಂದವಾಗಿ ಸೇರಿಸಿದ್ದಾನೆ. ಇದು 2. 3ನೇದಾಗಿ ಏನು ಹೇಳ್ತಾನೆ ಅವನು? ಈ ಅಂಗಗಳು ಯಾವುದೂ ಕೂಡ ತಮ್ಮ ಸ್ವಾರ್ಥಕ್ಕೆ ಕೆಲಸ ಮಾಡಲ್ಲ. ಒಂದು ಅಂಗಕ್ಕೆ ನೋವಾದ್ರೆ ಇಡೀ ಒಂದು ಅಲ್ಲಿ ನೋವು ಬಂದ್ರೆ ಎಲ್ಲರಿಗೂ ಹೀಗಾಗಿದೆ. ಅದಕ್ಕೆ ಅಲ್ಲಿ ಇದು ಮಾಡ್ಕೊಂಡು ಬಂದ್ರು. ಎಲ್ಲಿಂದ ಹೊಡಿತದೆ ಗೊತ್ತಾ ನಿಮ್ಗೆ? ನಡು ನೆತ್ತಿಯಿಂದ ಕಾಲೂರ್ಗೆ ಹೊಡಿತದೆ. ಇಲ್ಲಾಗುವಂತ ಇದು ಇಡೀ ದೇಹವೇ ನಳ್ತವೆ. ಕೈ ಬೇಗ ಕೆಲಸ ಮಾಡ್ತದೆ. ಅದಕ್ಕೆ ಏನಾರು ಹಾಕು, ಏನಾರು ಮಾಡು. ನೋಡ್ರಿ, ಅಂಗಗಳು ಒಂದಕ್ಕೊಂದು, ಪ್ರತಿಯೊಂದು ಅಂಗ ಮತ್ತೊಂದು ಅಂಗಕ್ಕೋಸ್ಕರವಾಗಿ ಪೂರಕವಾಗಿ ಕೆಲಸ ಮಾಡ್ತವೆ. ತನ್ನ ಸ್ವಾರ್ಥಕ್ಕೆ ಕೆಲಸ ಮಾಡುವಂತ ಅಂಗಕ್ಕೆ ಏನಂತೀರಿ ಗೊತ್ತಾ? ಕ್ಯಾನ್ಸರ್. ತನಗೋಸ್ಕರವಾಗಿ ಕೆಲಸ ಮಾಡಿಕೊಳ್ಳುವ ಅಂಗ ಕ್ಯಾನ್ಸರ್. ಮುಗೀತು ಕೆಲಸ. ಅದು ಏನು ಮಾಡ್ತದೆ? ಯಾವ ಅಂಗಕ್ಕೂ ಮಾಡಲ್ಲ, ಎಲ್ಲವನ್ನ ತಾನೇ ನುಂಗ್ಲಿಕ್ಕೆ ಹೋಗ್ಬಿಡ್ತದೆ. ನುಂಗಿಕ್ಕೆ ಹೋದಾಗ ಕ್ಯಾನ್ಸರ್. ಇವತ್ತು ಸಭೆಯಲ್ಲಿ ಅವನು ಟಂಗ್ಸ್ ಬಗ್ಗೆ ಬರೆಯುವಾಗ ಎಷ್ಟು ಸುಂದರವಾಗಿ ರೂಪವನ್ನು, ಚಿತ್ರವನ್ನು ನಿಮ್ಮ ಮುಂದೆ ಇರ್ತಾನೆ. ನೀವು ಮನೇಲಿ ಓದ್ಕೊಳ್ರಿ ಅದನ್ನು ತಿರ್ಗಾ. 1 ಕೊರಿಂಥ 12ನೇ ಅಧ್ಯಾಯ 15ರಿಂದ 26 ವಚನದವರೆಗೆ ಸಮಯ ಆಗಿರೋದನ್ನ ನಾನು ನಿಲ್ಲಿಸ್ತೇನೆ. ಈಗ ನಿಮ್ಗೆ ಅರ್ಥ ಆಯಿತು. ಟಂಗ್ಸ್ ಅನ್ನುವಂಥದ್ದು
ಎಲ್ಲರೂ ಮಾತನಾಡುವುದು. ಹಾಗಾದರೆ ಕ್ರಿಸ್ತನಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗೋದು ಹೆಂಗೆ? 1 ಕೊರಿಂಥ 12:3 ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ, ಅದು ಹೇಳಿ ನಾನು ಮಾತು ನಿಲ್ಲಿಸ್ತೇನೆ. 1 ಕೊರಿಂಥ 12:3. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿ, ಹಾಂ, ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವ. ಅವನು ಏನು ಹೇಳ್ತಾನೆ? ನಿನ್ನಲ್ಲಿ ಪವಿತ್ರ ಆತ್ಮನಿದ್ದಾನೆ ಅನ್ನಕ್ಕೆ ಸೂಚನೆ ಏನು ಗೊತ್ತಾ? ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳೋದು. ಯೇಸುವನ್ನು ಒಪ್ಕೊಂಡಿದ್ಯಾ ಅಂದ್ರೆ ಪವಿತ್ರ ಆತ್ಮ ನಿಮ್ಮಲ್ಲಿ ಇದ್ದಾನೆ ಅಂತ ಮುಗೀತು. ಅದಕ್ಕೋಸ್ಕರ ಇದನ್ನ ನೀನು ಟಂಗ್ಸ್ ಮಾತಾಡೋದು, ಅದನ್ನ ಮಾತಾಡಬೇಕು ಅಂತ ಹೇಳೋದು ಮೂರ್ಖ ನೀನು ಅಂತಾನೆ ಅವನು. ನೋ ನೋ ನೆವರ್. ಪವಿತ್ರ ಆತ್ಮ ನಿನ್ನಲ್ಲಿ ಇದಕ್ಕೆ ಸೂಚನೆ ಏನು ಗೊತ್ತಾ? ನಿನ್ನ ರಕ್ಷಣೆ. ಇನ್ನೇನೋ ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್? ಟಂಗ್ಸ್ ಮಾತಾಡ್ಬೇಕಾ? ಇಲ್ಲ. ಕೇಳಿದ್ರೆ ಹೇಳ್ತೀರಲ್ಲ, ಅಥವಾ ಅಲ್ಲೆಲ್ಲೋ ಜೊತೆಗೆ ಸೇರ್ಕೊಂಡು ಕೈ ತಡ್ತೀರಾ? ಮನೆ ಅಲ್ಲಿ ಹೋಗ್ತಾರೆ ಅಂತ ಆಯ್ತು. ಎಚ್ಚರಿಕೆ ನನ್ನ ದೇವ್ರ ಮಕ್ಕಳೇ, ನಾನು ಯಾರ ಮೇಲೂ ದ್ವೇಷಕ್ಕೆ ನಾನು ಮಾತಾಡೋದಿಲ್ಲ. ತಪ್ಪಿ ಹೋಗ್ಬಿಡ್ತೀನಿ, ನಾಶನಕ್ಕೆ ಹೋಗ್ತೀರಲ್ಲ, ನೋವಾಗ್ತದೆ. ನಾವು ಇಷ್ಟು ಸತ್ಯವಾಕ್ಯ ನಮ್ಮ ಕೈಯಲ್ಲೇ ಇಟ್ಕೊಂಡು ನಾವು ತಿಳ್ಕೊಳ್ಳೋದೆ ನಾವು ತಪ್ಪಾದ ಮಾರ್ಗದಲ್ಲಿ. ಈಗ ನನ್ನ ಮಾತನ್ನೇ ನೀವು ಗಮನಿಸ್ರಿ. ಸತ್ಯವೇದ ಹೇಳೋದು ಈಗಿರುವ ಟಂಗ್ಸ್ ಇದು ಪ್ರವಾದನೆ ಅಲ್ಲ, ಇಟ್ಸ್ ನಾಟ್ ಅನ್ಕಂಟ್ರೋಲಬಲು ಅಲ್ಲ. ಅಲ್ಲಿ ಕೊಟ್ಟಾಗ ಅನ್ಕಂಟ್ರೋಲಬಲ್ ಅದು. ಅವ್ರಿಗೆ ಬಂದಾಗ ಬಡ 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 ಅಂತ ಮಾತಾಡ್ಬಿಟ್ರು ಅಷ್ಟೇ, ಅವ್ರ ಕಂಟ್ರೋಲ್ ಇರಲಿಲ್ಲ. ಬಟ್ ಇಲ್ಲೇನು ಬರೀತಾನೆ ಪೌಲನು 1 ಕೊರಿಂಥ 14:27 ನಿಮ್ಮಲ್ಲಿ ಸೇರಿ ಬರುವಾಗ ಅರ್ಥ ಹೇಳೋನಿದ್ರೆ ಮಾತಾಡು, ಇಲ್ಲೇ ಹೋದ್ರೆ ಅಂಡರ್ ಯುವರ್ ಕಂಟ್ರೋಲ್. ಇವರೇನು ಇದ್ದಕ್ಕಿದ್ದಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಂಗೆ ಬಡ 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 ಮತ್ತೆ ತಿರ್ಗಾ ಟ್ರ್ಯಾಕಿಗೆ ಬರೋದು. ಅಂದರೆ ಏನು ಮಾಡ್ತಾ ಇದ್ದಾರೆ ಇವರು? ಏನು ಮಾಡ್ತಾ ಇದ್ದಾರೆ ಹೇಳಿ? ವಾಕ್ಯದ ಆಧಾರದಲ್ಲಿ ಹೇಳಿ ಏನು ಮಾಡ್ತಾ ಇದ್ದಾರೆ ಇವರು? ಮೋಸ. ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ? ಯಾರಿಗೆ? ದೇವರಾತ್ಮನಿಗೆ, ದೇವಜನರಿಗೆ. ನೀವು ಅಂಥವ್ರ ಬಾಲ ಹಿಡ್ಕೊಂಡು ಹೋದ್ರೆ ನೀವೆಲ್ಲಿಗೆ ಹೋಗ್ಬಿಡ್ತೀರಿ? ನೀವೆಲ್ಲಿ ಹೋಗ್ತೀರಿ? ಮೋಸಗಾರರ ಸಂಘ ಸೇರಿದ್ರೆ ನೀವು ಎಲ್ಲಿ ಹೋಗ್ಬಿಡ್ತೀರಿ ಹೇಳ್ರಿ? ನನ್ನ ಪ್ರಾಬ್ಲಮ್ ಅದು. ಅದಕ್ಕೋಸ್ಕರವಾಗಿ ನೀವು ಇಷ್ಟು ಜನರಿಗೆ ಖಂಡಿತವಾಗಿ ಅವನು ಹೇಳ್ದ. ನನಗೆ ಬಳ್ಳಾರಿಯಲ್ಲಿ ಆ ಪೆಂಟೆಕೋಸ್ಟ್ ಪಾಸ್ಟ್ 3000 ಜನ ಇರೋ ಸಭೆ ಅದು. ಅವನು ಹೇಳ್ದ, ಅಯ್ಯ ನೀವು ಎಲ್ಲಿರ್ಬೇಕಿತ್ತಯ್ಯ, ಇಷ್ಟು ಒಳ್ಳೆ ವಾಕ್ಯ ಕೊಡ್ತೀರಿ, ನಿಮ್ಮ ಸಭೆ ಇದೆಯಾ ಅನ್ನ? ಇಲ್ಲಪ್ಪ ನಮ್ಮ ಸಭೆ ಇಲ್ಲ. ಅಯ್ಯೋ ನಿಮಗೆ ಏನು ಎಲ್ಲ ಇರಬೇಕು, ನೀವು ಮಾತಾಡಬೇಕಾಗಿರೋದು 10,000 ಜನ ಇರೋ ಜಾಗದಲ್ಲಿ ಮಾತ್ರ ಇಂಥ ವಾಕ್ಯಗಳನ್ನು ತಗೊಬಂದು ಇಷ್ಟು ಜನಕ್ಕೆ ಮಾತಾಡ್ತಿದ್ದೀರಾ ಅಂತ ನಾವ ಪೆಂಟೆಕೋಸ್ಟ್ ನಾವೊಂದು 25-30 ಜನಕ್ಕೆ ನಾನು ಯಾಕೆ ಕಷ್ಟಪಟ್ಟು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪ್ರಿಯ ದೇವ ಮಕ್ಕಳೇ, ಒಬ್ಬರು ನಾಶವಾಗಬಾರ್ದು. ನಾವೆಲ್ಲರೂ ನನ್ನ ಕರ್ತನು ಬರುವಾಗ ನಂಬಿಗಸ್ತರಾಗಿ, ಆತ್ಮನಲ್ಲಿ ಸ್ನಾನ ಹೊಂದಿದವರಾಗಿ, ಆತ್ಮನಲ್ಲಿ ನಡೆಸಲ್ಪಟ್ಟವರಾಗಿ ಆತನ ಬಳಿಗೆ ನಾವು ಸೇರಬೇಕೆಂಬ ಉದ್ದೇಶದಿಂದ ಹೇಳಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಲ ಬರುವಾಗ ಪ್ರವಾದನೆ ಅಂದರೆ ಏನು, ಪ್ರವಾದನೆ ಇದೆ ಇವತ್ತು, ಪ್ರವಾದಿಗಳು ಏನು, ಯಾರ್ಯಾರು ಇದ್ದಾರೆ ಪ್ರವಾದಿಗಳು ಎಂಬುದನ್ನು ತಿಳಿಸ್ತೀನಿ. ದೇವರು ತಾನೇ ಆಶೀರ್ವದಿಸಲಿ.